ಇದು ಕ್ವಶನ್ ನೋಡ್ರಿ. ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಫಸ್ಟು ಆ್ಯಕ್ಚುಲಿ ಸಣ್ಣ ಕರುಳಿನಲ್ಲಿ ಇದು ಸಣ್ಣ ಕರುಳಿದು ಇಲ್ಲಿ ಪಿತ್ತರಸ ಬರುತ್ತೆ, ಆಮೇಲೆ ಮೇದೋಜೀರಕ ರಸ ಬರುತ್ತೆ. ಇಲ್ಲಿ ಸಂಪೂರ್ಣವಾದ ಆಹಾರ ಜೀರ್ಣ ಆಗುತ್ತೆ. ಹೌದಾ? ಕಾರ್ಬೋಹೈಡ್ರೇಟು ಗ್ಲೂಕೋಸ್ ಆಗುತ್ತೆ, ಪ್ರೋಟೀನು ಅಮೈನೋ ಆಮ್ಲ ಆಗುತ್ತೆ, ಕೊಬ್ಬು ಲಿಪಿಡ್ ಮತ್ತು ಗ್ಲಿಸರಾಲ್ ಮತ್ತು ಕೊಬ್ಬಿನ ಆಮ್ಲ ಆಗುತ್ತೆ. ಕೊಬ್ಬು ಇದು ಸಂಪೂರ್ಣ ಜೀರ್ಣಕ್ರಿಯೆ ನಡೀತೈತೆ. ಬಟ್ ಅದು ಆಪ್ಷನ್ಸ್ ಅವ್ರು ಕೊಟ್ಟಿಲ್ಲ. ಏನು ಕೊಟ್ಟಿರೋದಂದರೆ ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ, ಹೈಡ್ರೋಕ್ಲೋರಿಕ್ ಆಮ್ಲದಿಂದಾಗಿ ಆಹಾರವು ಆಮ್ಲೀಯವಾಗುತ್ತದೆ, ಅಮೈಲೇಸ್ ಕ್ರಿಯೆಯಿಂದ ಪಿಷ್ಟ ಜೀರ್ಣವಾಗುತ್ತದೆ. ಇದು ತಪ್ಪು. ಯಾಕೆ? ಅಮೈಲೇಸ್ ಅಂದರೆ ಬಾಯಲ್ಲಿರುತ್ತೆ, ಸಣ್ಣ ಕರುಳಿನಲ್ಲಿ ಇರಲ್ಲ. ಅಮೈಲೇಸ್ ಬಾಯಲ್ಲಿದ್ದು ಪಿಷ್ಟವನ್ನು ಸಕ್ಕರೆಯನ್ನಾಗಿ ಮಾಡುತ್ತೆ. ಪೆಪ್ಸಿನ್ ಕ್ರಿಯೆಯಿಂದಾಗಿ ಪ್ರೋಟೀನ್ ಜೀರ್ಣವಾಗುತ್ತದೆ. ಪೆಪ್ಸಿನ್ನು ಹೊಟ್ಟೆಯಲ್ಲಿರುತ್ತೆ, ಕಿಣ್ವ, ಇದಂತೂ ಅಲ್ಲ. ಸೊ ಇದು ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ. ಇದು ಕರೆಕ್ಟ್ ಆನ್ಸರು, ಎ ಕರೆಕ್ಟ್ ಆನ್ಸರ್. ಯಾಕೆ ಎ ಕರೆಕ್ಟ್ ಆನ್ಸರು ಅಂತಂದರೆ ಇಲ್ಲಿ ನೋಡ್ರಿ, ಈ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗೋದ್ರಿಂದ ಆಹಾರ ಆಮ್ಲೀಯ ಆಗಿರುತ್ತೆ. ಆಮೇಲೆ ಅದು ಸಣ್ಣ ಕರುಳಿಗೆ ಬರುತ್ತಲ್ಲ, ಸಣ್ಣ ಕರುಳಿಗೆ ಬಂದಾಗ ಪಿತ್ತರಸ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಅದೇನು ಮಾಡುತ್ತೆ? ಆಮ್ಲೀಯ ಆಹಾರವನ್ನು ಕ್ಷಾರೀಯ ಮಾಡುತ್ತೆ, ಆಮ್ಲೀಯತೆಯನ್ನು ಕಡಿಮೆ ಮಾಡುತ್ತೆ. ಇನ್ನೊಂದು ಮೇನ್ ಕೆಲಸ ಏನು ಅಂದರೆ ಪಿತ್ತರಸ ಕೊಬ್ಬಿನ ದೊಡ್ಡ ಕಣಗಳನ್ನು ಚಿಕ್ಕ ಕಣಗಳನ್ನಾಗಿ ಒಡೆಯುತ್ತೆ. ಆದರೆ ಅದನ್ನು ಇಲ್ಲಿ ಕೊಟ್ಟಿಲ್ಲ, ಇದನ್ನು ಕೊಟ್ಟಿದ್ದಾರೆ. ಸೊ ಅದು ರೈಟ್ ಆನ್ಸರ್, ಫಸ್ಟ್ ಒನ್. ಇಲ್ಲಿ ಕ್ವಶನ್ ಬಂದಿದೆ ನೋಡ್ರಿ. ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ. ಆಲ್ರೆಡಿ ಎಷ್ಟು ಸತಿ ಹೇಳಿದ್ದೀನಿ, ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗೋದು ಸಣ್ಣ ಕರುಳಿನಲ್ಲಿ. ಆಮೇಲೆ ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ತರುವ ನಾಳಗಳು, ಅಂದರೆ ಹೊರಗಡೆಯಿಂದ ಹೃದಯಕ್ಕೆ ತರುವ ನಾಳಗಳು ಅಪಧಮನಿಗಳು. ಹೃದಯದಿಂದ ಬೇರೆ ಕಡೆ ತೊಗೊಂಡು ಹೋಗೋವು ಅಭಿಧಮನಿಗಳು. ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ಅಪಧಮನಿಗಳು. ಇದು ಎ. ಈಗ ನೆಕ್ಸ್ಟ್ ಒನ್ನು, ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನ ಸಾಗಾಣಿಕೆ. ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣೆಯ ಉತ್ಪನ್ನ ಅಂದ್ರೇನಪ್ಪ? ಅದು ಎಲೆಗಳಲ್ಲಿ ಆಹಾರ ತಯಾರಿಸ್ತದೆ, ಅದೇ ಉತ್ಪನ್ನ. ಅದನ್ನು ಸಾಗಾಣಿಕೆ ಮಾಡೋದು ಫ್ಲೋಯಮ್ ಅಂಗಾಂಶ. ಇಲ್ಲಿ ಆಹಾರ ಸಾಗಾಣಿಕೆ ಅನ್ನೋ ಬದಲಾಗಿ ಏನು ಉಪಯೋಗಿಸಿದರೆ ದ್ಯುತಿಸಂಶ್ಲೇಷಣೆಯ ಉತ್ಪನ್ನ ಅಂದರೆ ಆಹಾರ, ಗ್ಲೂಕೋಸ್, ಕಾರ್ಬೋಹೈಡ್ರೇಟು ಏನಾದರೂ ಅನ್ಬೋದು, C6H12. ಅದನ್ನು ಆಹಾರ ಸಾಗಿಸೋದಕ್ಕೆ ನಾವೇನಂತ ಹೇಳ್ತೀವಿ? ವಸ್ತು ಸ್ಥಾನಾಂತರಣ. ಇದು ಆಹಾರ ಅಂತ ಕೊಟ್ಟಿಲ್ಲ ಇಲ್ಲಿ. ದ್ಯುತಿಸಂಶ್ಲೇಷಣೆಯ ಉತ್ಪನ್ನ ಅಂದರೆ ಆಹಾರನೇ. ಹೌದಾ? ಆಮೇಲೆ ಸಸ್ಯಗಳಲ್ಲಿ ಝೈಲಮ್ನ ಪ್ರಮುಖ ಕಾರ್ಯ ನಾನು ನಿನ್ನೆ ಹೇಳಿದ್ದೆ. ಬೇರಿನ ಮೂಲಕ ನೀರನ್ನು ಹೀರ್ಕೊಂಡು ಪೈಪ್ಗಳ ಥರ ಇರ್ತವೆ ಅಂಗಾಂಶ, ಅದು ಝೈಲಮ್ ಮಾಡುತ್ತೆ. ಸೊ ನೀರನ್ನು ಸಾಗಾಣಿಕೆ ಮಾಡುತ್ತೆ, ನೀರಿನ ಸಾಗಾಣಿಕೆ. ನೋಡ್ರಿ, ಸಸ್ಯಗಳಲ್ಲಿ ಜಲವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆ. ದ್ಯುತಿಸಂಶ್ಲೇಷಣೆ ಅಂದರೆ ಹಸಿರು ಸಸ್ಯಗಳು ಆಹಾರ ತಯಾರಿಸ್ತವೆ, ಅದರ ಉತ್ಪನ್ನ ಅಂದ್ರೇನು? ಆಹಾರ. ಆಹಾರವನ್ನು ಎಲೆಗಳಲ್ಲಿ ಆಹಾರ ತಯಾರಾಗುತ್ತೆ, ಅದು ಫ್ಲೋಯಮ್ ಅಂಗಾಂಶದ ಮೂಲಕ ಎಲ್ಲ ಕಡೆ ಹೋಗುತ್ತೆ. ಅದನ್ನು ಏನಂತ ಹೇಳ್ತೀವಿ? ವಸ್ತು ಸ್ಥಾನಾಂತರಣ ಅಂತೇಳಿ ಕರಿತೀವಿ. ಸಸ್ಯಗಳಲ್ಲಿ ಝೈಲಮ್ ಏನು ಮಾಡುತ್ತೆ? ಬೇರಿನಿಂದ ನೀರನ್ನು ಹೀರ್ಕೊಂಡು ನೀರನ್ನು ಎಲ್ಲ ಕಡೆ ಸಾಗಿಸುತ್ತೆ, ಒಂಥರ ನಳಿಕೆಗಳು ಥರ ಇರುತ್ತೆ. ಫ್ಲೋಯಮ್ ಏನು ಮಾಡುತ್ತೆ? ಆಹಾರವನ್ನು ಸಾಗಿಸುತ್ತೆ. ಆಮೇಲೆ ಮಾನವರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ. ಮೂತ್ರಪಿಂಡ ಅಂತಂದರೆ ಇದು ಕಿಡ್ನಿ. ಸೊ ಇದು ಮೂತ್ರಪಿಂಡ. ಇದೇನು ಮಾಡುತ್ತೆ? ವಿಷಪೂರಿತ ವಸ್ತುಗಳನ್ನು ಮೂತ್ರದ ಮೂಲಕ ಹೊರಗಡೆ ಹಾಕುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ? ವಿಸರ್ಜನೆ ಅಂತೇಳಿ ಕರಿತೀವಿ. ಸೊ ವಿಸರ್ಜನೆ. ಇದು ನೀರಿನ ಸಾಗಾಣಿಕೆ. ಆಮೇಲೆ ಪೈರುವೇಟ್ನ ವಿಭಜನೆಯಿಂದ, ಇದು ಆಮೇಲೆ ಹೇಳ್ತೀನಿ ನೋಡಿ. ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ
ಸಾಗಿಸುವ ರಕ್ತನಾಳಗಳು. ಏನು ಕೇಳಿದರೆ ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತ, ಆಕ್ಸಿಜನ್ ರಹಿತ ರಕ್ತ ಸಹಿತ ರಕ್ತ ಅಂದರೆ ಏನು ಅಂತ ಹೇಳ್ತೀನಿ. ಇಲ್ಲಿ ಬಲ ಹೃತ್ಕರ್ಣ, ಬಲ ಹೃತ್ಕರ್ಣಕ್ಕೆ ಆಕ್ಸಿಜನ್ ಇಲ್ಲದೇ ಇರೋ ರಕ್ತ, ಆಕ್ಸಿಜನ್ ರಹಿತ ರಕ್ತ ಎಲ್ಲ ಭಾಗಗಳಿಂದ, ಇಲ್ಲಿ ಮೇಲೊಂದು ಪೈಪ್ ಇದೆಯಲ್ಲ ಅಲ್ಲಿಂದ ಮತ್ತು ಕೆಳಗೊಂದು ಪೈಪ್ ಇದೆಯಲ್ಲ ಅಲ್ಲಿಂದ ಬಲ ಹೃತ್ಕರ್ಣಕ್ಕೆ ಆಕ್ಸಿಜನ್ ರಹಿತ ರಕ್ತ ಬರುತ್ತೆ. ಆಕ್ಸಿಜನ್ ರಹಿತ ರಕ್ತ ಇಲ್ಲಿ ಬಲ ಹೃತ್ಕರ್ಣಕ್ಕೆ ಬಂದು ಹೃದಯ ಸಂಕುಚನಗೊಂಡಾಗ ಬಲ ಹೃತ್ಕಕ್ಷಿಗೆ ಬರುತ್ತೆ. ಬಲ ಹೃತ್ಕಕ್ಷಿಗೆ ಬಂದಾಗ ಈ ಕವಾಟಗಳು ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಆವಾಗ ಮತ್ತೆ ಹೃದಯ ಒತ್ತಿದಾಗ ಆಕ್ಸಿಜನ್ ರಹಿತ ರಕ್ತ ಪುಪ್ಪಸಕ ಅಪಧಮನಿ, ಇದು ಏನಿದು ಪುಪ್ಪಸಕ ಅಪಧಮನಿಯ ಮೂಲಕ ಎಲ್ಲಿಗೆ ಹೋಗುತ್ತೆ, ಹಿಂದೆ, ಇದರ ಹಿಂದೆ ಶ್ವಾಸಕೋಶ ಇರುತ್ತೆ. ಸೊ ಇದರ ಹಿಂದೆ ಏನಿರುತ್ತೆ, ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿರುವಂತಹ ಗಾಳಿಗೂಡಿನಲ್ಲಿ, ಗಾಳಿಗೂಡಿರ್ತಾವಲ್ಲ ಆ ಗಾಳಿಗೂಡಿನಲ್ಲಿ ಏನಿರ್ತತೆ, ಆಕ್ಸಿಜನ್ ಇರುತ್ತೆ. ಅಲ್ಲಿರೋ ಆಕ್ಸಿಜನ್ನ ತಗೊಂಡು ಮತ್ತೆ ತಿರುಗಿ ಇಲ್ಲಿ ಪುಪ್ಪಸಕ ಅಭಿಧಮನಿ ಅಂತಿದ್ದಾವಲ್ಲ ಅದರ ಮೂಲಕ ಆಕ್ಸಿಜನ್ ಸಹಿತ ರಕ್ತ ಇಲ್ಲಿಗೆ ಬರುತ್ತೆ ಒಳಗಡೆ. ಸಹಿತ ರಕ್ತ ಅದು ಎಡ ಹೃತ್ಕರ್ಣಕ್ಕೆ ಬರುತ್ತೆ. ಎಡ ಹೃತ್ಕರ್ಣಿಯಿಂದ ಎಲ್ಲಿ ಬರುತ್ತೆ, ಎಡ ಹೃತ್ಕಕ್ಷಿಗೆ ಬರುತ್ತೆ. ಎಡ ಹೃತ್ಕಕ್ಷಿಯಿಂದ ಇದು ಕ್ಲೋಸ್ ಆದಾಗ ಮಹಾ ಅಪಧಮನಿಗೆ ಆಕ್ಸಿಜನ್ ಸಹಿತ ರಕ್ತ ಎಲ್ಲ ಕಡೆ, ದೇಹದ ಎಲ್ಲ ಕಡೆ ಹೋಗುತ್ತೆ. ಮತ್ತು ಆಕ್ಸಿಜನ್ ಎಲ್ಲ ಕೋಶಗಳಿಗೂ ಹೋಗ್ಕೊಡುತ್ತೆ. ಕೋಶ ಅಂದ್ರೆ ಗೊತ್ತಾ ನಿಮಗೆ, ಇದು ಕೋಶ ಹೌದಾ, ಜೀವಕೋಶ, ಮೈಟೊಕಾಂಡ್ರಿಯಾ, ಗ್ಲೂಕೋಸ್, ಅದು ಜೀರ್ಣವಾದ ಆಹಾರ ಗ್ಲೂಕೋಸ್ ಪೈರುವೇಟ್ ಆಗಿದ್ರ ಒಳಗಡೆ ಬರುತ್ತೆ. ಅದೇ ಥರ ಆಕ್ಸಿಜನ್ನು ಒಳಗಡೆ ಬರುತ್ತೆ ಶ್ವಾಸಕೋಶದಿಂದ. ಸೊ ಇಲ್ಲೇನು ಕ್ವಶನ್ ಇದೆ, ಆಕ್ಸಿಜನ್ ರಹಿತ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳ, ಹೃದಯದಿಂದ ಶ್ವಾಸಕೋಶ. ಸೊ ಇಲ್ಲಿ ಹೃದಯ, ಇದರಿಂದ ಶ್ವಾಸಕೋಶಕ್ಕೆ ತೊಗೊಂಡು ಹೋಗೋದು ಯಾವುದು, ಪುಪ್ಪಸಕ ಅಪಧಮನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಎಲ್ಲೈತಪ್ಪ, ಪೈರುವೇಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗುವ ಸ್ಥಳ. ಇದು ಪೈರುವೇಟು, ಗ್ಲೂಕೋಸ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಎಷ್ಟು ಸತಿ ಹೇಳಿದ್ದೀನಿ, ಗ್ಲೂಕೋಸು C6H12O6, ಕಾರ್ಬನ್ 6 ಅಣು ಪೈರುವೇಟ್ ಆಗಿ ಒಡೆಯುತ್ತೆ. ಎಲ್ಲಿ ಒಡೆಯುತ್ತೆ ಅಂದರೆ ಕೋಶ ದ್ರವ್ಯ, ಇದು ನೀರಿರುತ್ತಲ್ಲ ಇದನ್ನು ಕೋಶ ದ್ರವ್ಯ ಅಂತೇಳಿ ಕರಿತೀವಿ. ಇದು ಮೈಟೊಕಾಂಡ್ರಿಯಾ ಹೌದಾ, ಕೋಶ ದ್ರವ್ಯದಲ್ಲಿ ಪೈರುವೇಟ್ ಆಗಿ ಒಡೆಯುತ್ತೆ. 6 ಕಾರ್ಬನ್ ಇದ್ದಿದ್ದು 3 ಕಾರ್ಬನ್ ಆಗುತ್ತೆ. ಆಮೇಲೆ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಕೋಶದ ಮೈಟೊಕಾಂಡ್ರಿಯಾದಲ್ಲಿ ಈ ಪೈರುವೇಟು ಒಡೆದು ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡು, ನೀರು, ಇಲ್ಲಿ ಓ ಬರ್ದಿಲ್ಲ, ಓ ಬರ್ಕೋಬೇಕು, ಓ ಬರೀರಿ ಇಲ್ಲಿ, ಓ ಪ್ಲಸ್ ಶಕ್ತಿ ಬಿಡುಗಡೆ ಆಗುತ್ತೆ. ಸೊ ಇಲ್ಲಿ ಏನು ಕೇಳಿದ್ದಾರೆ ಆನ್ಸರು, ಪೈರುವೇಟ್ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್, ನೀರು ಬಿಡುಗಡೆ ಆಗುವ ಸ್ಥಳ ಮೈಟೊಕಾಂಡ್ರಿಯಾ ಹೌದಾ, ಅಥವಾ ವಾಯುವಿಕ ಉಸಿರಾಟ ಅಂತ ಹೇಳ್ತೀವಿ. ಇದು ಏನಂತ ಹೇಳ್ತೀವಿ, ವಾಯುವಿಕ ಉಸಿರಾಟ ಕೆಳಗಿಂದು. ಇದು ಆಕ್ಸಿಜನ್ ಉಪಸ್ಥಿತಿಯಲ್ಲಿ, ಇದು ಉಪಸ್ಥಿತಿಯಲ್ಲಿ ವಾಯುವಿಕ ಉಸಿರಾಟ. ಅನುಪಸ್ಥಿತಿಯಲ್ಲಿ ಅಂದರೆ ಈಸ್ಟಲ್ಲಿ ಅದೇನಾಗುತ್ತೆ, ಪೈರುವೇಟ್ ಒಡೆದು ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಶಕ್ತಿ ಬಿಡುಗಡೆ ಆಗುತ್ತೆ. ಇದು ಅವಾಯುವಿಕ ಉಸಿರಾಟ, ಯಾಕಂದರೆ ಆಕ್ಸಿಜನ್ ಇಲ್ಲ. ಸ್ನಾಯುಗಳಲ್ಲಿ, ನಮ್ಮ ಕಾಲುಗಳಲ್ಲಿ ಆಕ್ಸಿಜನ್ ಕೊರತೆ ಆದಾಗ ಹಾಗೆ ನಡ್ಕೊಂಡೇ ಹೋದರೆ ನಾವು ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಉತ್ಪಾದನೆ ಆಗುತ್ತೆ. ಇದು ನೋಡ್ರಿ, ಇವುಗಳಲ್ಲಿ ಇದು ಒಂದು ಮೂತ್ರಪಿಂಡಗಳ ಕಾರ್ಯವಾಗಿದೆ. ಮೂತ್ರಪಿಂಡ ಅಂದರೆ ಮತ್ತೆ ತೋರಿಸ್ತೀನಿ, ಇದು ಕಿಡ್ನಿ, ಇದರ ಒಳಗಡೆ ನೆಫ್ರಾನ್ ಇರ್ತವೆ. ಈ ನೆಫ್ರಾನ್ಗಳು ಈ ರಕ್ತ ಏನು ಮಾಡುತ್ತೆ, ವಿಷಕಾರಿ ತ್ಯಾಜ್ಯ ವಸ್ತುಗಳನ್ನು, ಯೂರಿಯಾ ಅಮೋನಿಕ್ ಆಮ್ಲವನ್ನು ಇದರಲ್ಲಿ ಸೋಸುತ್ತೆ. ಯಾವುದಿದು ನೆಫ್ರಾನ್ ಸೋಸುತ್ತೆ, ಇದರಲ್ಲಿ ನೆಫ್ರಾನ್ ಇರುತ್ತೆ. ಮೂತ್ರ ಯೂರಿಯಾ ಅಮೋನಿಕ್ ಆಮ್ಲವನ್ನು ಹೊರಗಡೆ ಹಾಕುತ್ತೆ ಮೂತ್ರದ ಮೂಲಕ. ಮೂತ್ರಪಿಂಡ ಇದು ಕಿಡ್ನಿ. ಸೊ ಇಲ್ಲೇನು ಕ್ವಶನ್ ಇದೆ, ಇವುಗಳಲ್ಲಿ ಮೂತ್ರಪಿಂಡಗಳ ಕಾರ್ಯ. ಜೀರ್ಣವಾಗದ ಆಹಾರ ವಸ್ತುಗಳು ಬರೋದೇ ಇಲ್ಲ ಅಲ್ಲಿ. ಜೀರ್ಣವಾಗದ ಆಹಾರ ವಸ್ತುಗಳು ದೊಡ್ಡ ಕರುಳಿನಿಂದ ಹೊರಗಡೆ ಹೋಗ್ಬಿಡ್ತವೆ, ಸಣ್ಣ ಕರುಳಿನಿಂದ. ಯೂರಿಯಾವನ್ನು ಮೂತ್ರ ರೂಪದಲ್ಲಿ ವಿಸರ್ಜನೆ ಹೇಳಿದ್ನಲ್ಲ, ಯೂರಿಕ್ ಆಮ್ಲ ಅದನ್ನು ಮೂತ್ರದ ಮೂಲಕ ವಿಸರ್ಜನೆ ಮಾಡುತ್ತೆ. ಇದು ಕರೆಕ್ಟ್ ಆನ್ಸರ್.
ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತಾ? ಇಲ್ಲ. ನಮ್ಮ ಉಸಿರಿನ ಮೂಲಕ ಹೊರಗಡೆ ಹೋಗುತ್ತೆ, ಶ್ವಾಸಕೋಶದ ಮೂಲಕ ಹೋಗುತ್ತೆ. ಅದರಲ್ಲಿ ಮೂತ್ರಪಿಂಡ ಏನು ಕೆಲಸ ಮಾಡಲ್ಲ. ಹಾರ್ಮೋನ್ಗಳನ್ನು, ಯಾವ ಹಾರ್ಮೋನ್ಗಳನ್ನು ಸಹ ಹಾರ್ಮೋನ್ಗಳ ಉತ್ಪಾದನೆ ಮಾಡುತ್ತೆ ಕೆಲವೊಂದು ಮೂತ್ರಪಿಂಡ, ಬಟ್ ಅದು ನಿಮ್ಮ ಪಾಠದಲ್ಲಿ ಇಲ್ಲ. ಸೊ ಇದು ಕರೆಕ್ಟ್ ಆನ್ಸರು. ಆಮೇಲೆ ಪತ್ರರಂಧ್ರದ ಕಾರ್ಯ: ಅನಿಲಗಳ ವಿನಿಮಯ, ನೀರಿನ ಸಾಗಾಣಿಕೆ, ಆಹಾರ ಸಾಗಾಣಿಕೆ, ಆಕ್ಸಿಜನ್ ಸಾಗಾಣಿಕೆ. ಸೊ ಇಲ್ಲಿ ಪತ್ರರಂಧ್ರಗಳ ಮೂಲಕ ಅನಿಲಗಳ ವಿನಿಮಯ ಆಗುತ್ತೆ. ಅನಿಲಗಳ ವಿನಿಮಯ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಒಳಗೆ ತಗೊಳ್ತತೆ, ಆಕ್ಸಿಜನನ್ನು ಹೊರಗೆ ಬಿಡುತ್ತೆ. ಸೊ ಎಲ್ಲಿದೆ ತೋರಿಸ್ತೀನಿ ನಿಮಗೆ. ಅನಿಲಗಳ ವಿನಿಮಯ ಪತ್ರರಂಧ್ರ ಇಲ್ಲಿದೆ ನೋಡಿ. ಇದು ಕಾವಲು ಜೀವಕೋಶ, ಇದು ತೆರೆದ ಪತ್ರರಂಧ್ರ. ಕಾರ್ಬನ್ ಡೈಆಕ್ಸೈಡ್ ತಗೋತತೆ, CO2 ಒಳಗಡೆ ಹೋಗಿ ಆಹಾರ ತಯಾರು ಮಾಡುತ್ತೆ, ಗ್ಲೂಕೋಸ್ನ. ಆಮೇಲೆ ಆಕ್ಸಿಜನ್ ಹೊರಗೆ ಬರುತ್ತೆ. ಸೊ ಅನಿಲಗಳ ವಿನಿಮಯ ಪತ್ರರಂಧ್ರ. ಸೊ ನೆಕ್ಸ್ಟು ಮೂತ್ರಜನಕಾಂಗದ ರಚನಾತ್ಮಕ ಕಾರ್ಯನಿರ್ವಾಹಕ ಘಟಕ. ಮೂತ್ರಜನಕಾಂಗ ಅಂದರೆ ಇದು. ಕೆಲವರಿಗೆ ಮೂತ್ರಜನಕಾಂಗ ಅಂದ್ರೆ ಗೊತ್ತಿಲ್ಲ, ಮೊದಲು ಪಾಠ ಓದ್ಕೋಬೇಕು. ಮೂತ್ರಜನಕಾಂಗದಲ್ಲಿ ರಕ್ತವನ್ನು ಸೋಸುವ ಘಟಕಗಳಿಗೆ ನಾವೇನಂತ ಹೇಳ್ತೀವಿ? ನೆಫ್ರಾನ್ ಅಂತ ಕರಿತೀವಿ. ಇದು ನೆಫ್ರಾನ್. ಸೊ ಇಲ್ಲಿ ಮೂತ್ರಪಿಂಡದ ಅಥವಾ ವಿಸರ್ಜನಾಂಗ ವ್ಯೂಹದ ರಚನಾತ್ಮಕ ಕಾರ್ಯನಿರ್ವಾಹಕ ಘಟಕ ಯಾವುದು ಅಂತ ಕೇಳಿದ್ರೆ ನೆಫ್ರಾನ್ ಅಂತ ಬರೀಬೇಕು. ಇದರಲ್ಲಿ ಏನು ಕೊಟ್ಟಿದ್ದಾರೆ? ನ್ಯೂರಾನ್ ಇದು ನರಕೋಶದ್ದು, ನೆಫ್ರಾನ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಹೌದಾ? ಇದು ಸ್ನಾಯುಕೋಶ, ಇದು ರಾಂಗ್. ಸಾಗಾಣಿಕಾ ವ್ಯವಸ್ಥೆಯಲ್ಲಿ ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನನ್ನು ಹೊಂದಿರುವ ದ್ರವ. ಸಾಗಾಣಿಕೆ ಅಂದರೆ ರಕ್ತ ಸಾಗಾಣಿಕೆ. ಇದು ಬಣ್ಣರಹಿತ. ಕೆಂಪು ರಕ್ತ ಕಣ ಬಣ್ಣರಹಿತನ? ಇಲ್ಲ, ಕೆಂಪು ಬಣ್ಣ ಇದೆ. ಯಾಕಂದರೆ ಅದರಲ್ಲಿ ಹಿಮೋಗ್ಲೋಬಿನ್ ಇದೆ. ಹಿಮೋಗ್ಲೋಬಿನ್ ಆಕ್ಸಿಜನ್ ಸಾಗಿಸುತ್ತೆ. ಪ್ಲಾಸ್ಮಾ ಅಂದರೆ ರಕ್ತದಲ್ಲಿರುವ ನೀರು, 90% ನೀರಿರುತ್ತೆ, ಅದು ಯೆಲ್ಲೋ ಕಲರ್ ಇರುತ್ತೆ. ದುಗ್ಧರಸ, ಇದು ಕರೆಕ್ಟ್. ರಕ್ತದಂಗೆನೆ ಬಣ್ಣರಹಿತ ದ್ರವ ಇರುತ್ತೆ, ಅದನ್ನು ನಾವು ದುಗ್ಧರಸ ಅಂತೇಳಿ ಕರಿತೀವಿ. ಹೌದಾ? ಕಿರುತಟ್ಟೆಯಲ್ಲಿರುತ್ತೆ, ರಕ್ತದಲ್ಲಿರುತ್ತೆ, ಇದು ರಾಂಗ್ ಆನ್ಸರ್. ಆಮೇಲೆ ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನು ಸಾಗಿಸುವ ರಕ್ತನಾಳ. ಇದು ಪುಪ್ಪಸಕ ಅಭಿಧಮನಿ ರಾಂಗ್. ಪುಪ್ಪಸಕ ಅಭಿಧಮನಿ ಏನು ಮಾಡುತ್ತೆ? ಇಲ್ಲಿ ನೋಡ್ರಿ, ಇದು ಪುಪ್ಪಸಕ ಅಭಿಧಮನಿ. ಇದು ಆಕ್ಸಿಜನ್ ರಹಿತ ರಕ್ತವನ್ನು ಹೃದಯಕ್ಕೆ ತರುತ್ತೆ. ಹೌದಾ? ಆಮೇಲೆ ನೆಕ್ಸ್ಟು ನೋಡೋಣ. ಉಚ್ಚ ಅಭಿಧಮನಿ, ನೀಚ ಅಭಿಧಮನಿ ಅಂತ ಹೇಳ್ತೀವಿ. ಇವು ಉಚ್ಚ ಅಭಿಧಮನಿ, ನೀಚ ಅಭಿಧಮನಿ, ಇವು ಆಕ್ಸಿಜನ್ ರಹಿತ ರಕ್ತವನ್ನು ಇಲ್ಲಿಗೆ ತರ್ತವೆ, ಬಲ ಹೃತ್ಕರ್ಣಕ್ಕೆ ತರ್ತವೆ. ಅದು ರಾಂಗ್ ಆನ್ಸರ್. ಸೊ ನೆಕ್ಸ್ಟ್ ಏನಿದೆ? ಮಹಾ ಅಪಧಮನಿ. ಹೃದಯ, ಇದು ಅಪಧಮನಿ ಯಾವುದು? ಇಲ್ಲಿದೆ ನೋಡ್ರಿ, ಮಹಾ ಅಪಧಮನಿ. ಹೌದಾ? ಇದು ಮಹಾ ಅಪಧಮನಿ. ಸೊ ಇಲ್ಲಿ ಆಕ್ಸಿಜನ್ ಸಹಿತ ರಕ್ತ ಇಲ್ಲಿಗೆ ಬರುತ್ತೆ. ಈ ಮಹಾ ಅಪಧಮನಿಯ ಮೂಲಕ ಎಲ್ಲ ಕಡೆಗೆ ಹೋಗುತ್ತೆ, ಆಕ್ಸಿಜನ್ ಸಹಿತ ರಕ್ತವನ್ನು ತೊಗೊಂಡೋಗುತ್ತೆ. ಅದೇ ಕ್ವಶನ್ ಇದೆ. ಹೃದಯದಿಂದ ಆಮ್ಲಜನಕ ಸಹಿತ ರಕ್ತವನ್ನು ಸಾಗಿಸುವ ರಕ್ತನಾಳ ಯಾವುದು? ಮಹಾ ಅಪಧಮನಿ. ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಮಹತ್ವ ಕಾರ್ಯ. ಪತ್ರರಂಧ್ರಗಳು ಏನು ಮಾಡ್ತವೆ? ಅನಿಲಗಳ ವಿನಿಮಯ ಮಾಡ್ತವೆ. ಕಾರ್ಬನ್ ಡೈಆಕ್ಸೈಡ್ ಒಳಗೆ ತೊಗೊತವೆ, ಆಕ್ಸಿಜನ್ ಹೊರಗೆ ಬಿಡ್ತವೆ. ಹೌದಾ? ಆಕ್ಸಿಜನ್ ಬಿಡುಗಡೆ ಮಾಡುವುದು ಅಂತ ಕೊಟ್ಟಿದ್ದಾರೆ, ಕಾರ್ಬನ್ ಡೈಆಕ್ಸೈಡ್ ಹೀರುವುದು ಅಂತ ಕೊಟ್ಟಿದ್ದಾರೆ. ಆದರೆ ಬೇರೆ ಬೇರೆ ಇದು, ಎರಡೂ ಕರೆಕ್ಟೇ. ಎರಡು ಬೇರೆ ಬೇರೆ ಇದರಿಂದ ಮಾರ್ಕ್ ಮಾಡೋಕ್ಕಾಗಲ್ಲ. ನಿರಂತರ ಬಾಷ್ಪ ವಿಸರ್ಜನೆ ಮಾಡುವುದು ಅಂದ್ರೇನು? ಯಾವಾಗಿದ್ದರೂ ಆ ಪತ್ರರಂಧ್ರಗಳ ಮೂಲಕ ಸೂರ್ಯನ ಶಾಖದಿಂದ ನೀರು ಹೊರಗೆ ಹೋಗ್ತಾನೇ ಇರುತ್ತೆ ಅಂತ ಅರ್ಥ. ನಿರಂತರ ಆಗಲ್ಲ. ಯಾಕಂದರೆ ಒಂದ್ಸಲ ಕ್ಲೋಸ್ ಆಗ್ತವೆ ಪತ್ರರಂಧ್ರ, ಒಂದ್ಸಲ ಓಪನ್ ಆಗ್ತವೆ. ನಿರಂತರ ಯಾವಾಗಿದ್ರೂ ಹೊರಗೆ ಹೋಗಲ್ಲ ನೀರು, ಬಾಷ್ಪ ವಿಸರ್ಜನೆ ಆಗಲ್ಲ. ಇದೇನಿದು? ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದು. ನಾನೇನು ಹೇಳಿದೆ? ಬೇರು ಏನು ಮಾಡುತ್ತೆ? ಸೊ ಇದು ಸಸ್ಯ. ಬೇರು ಏನು ಮಾಡುತ್ತೆ? ನೀರನ್ನು ಹೀರ್ಕೊಳ್ಳುತ್ತೆ. xylem ಅಂಗಾಂಶದ ಮೂಲಕ ನೀರು ಹೊರಗೋಗಿ ಇಲ್ಲಿ ಪತ್ರರಂಧ್ರಗಳ ಮೂಲಕ ಬಾಷ್ಪ ವಿಸರ್ಜನೆ ಆಗೋದ್ರಿಂದ ಇದು ಒಂದು ಮೇಲ್ಮುಖ ಸೆಳೆತವನ್ನು ಮಾಡುತ್ತದೆ. ಈ ಆಪ್ಷನ್ಸ್ ನೋಡಿ ಉತ್ತರ ಬರೀಬೇಕು. ಇಲ್ಲೇ ಇದು ಕರೆಕ್ಟ್ ಆಗುತ್ತೆ.
ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದು ಅಂತ. ಇನ್ನೊಂದೆರಡು ಆಪ್ಷನ್ಸು ಬೇರೆವಿದ್ದರೆ ಅದು ಕರೆಕ್ಟ್ ಆಗ್ತಿತ್ತು. ನೀರಿನಲ್ಲಿ ಕರಗಿರುವ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಸಂಗ್ರಹಿಸಿಡುವ ಮೂತ್ರಜನಕಾಂಗದ ವ್ಯೂಹದ ಭಾಗ. ಇಲ್ಲಿ ನೀರಿನಲ್ಲಿ ಕರಗಿರುವ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು ಅಂದರೆ ಮೂತ್ರ, ಹೌದಾ? ನೈಟ್ರೋಜನ್ ವಿಷ ಅದೆಲ್ಲ ನೀರಿನಲ್ಲಿ ಕರಗಿದ್ದು ಅಂದರೆ ಮೂತ್ರ ಉತ್ಪಾದನೆ. ಆ ಮೂತ್ರ ಉತ್ಪಾದನೆ ಆದಮೇಲೆ ಎಲ್ಲಿ ಸಂಗ್ರಹ ಆಗಿರುತ್ತೆ ಹೊರಗಡೆ ಹೋಗೋಕ್ಕಿಂತ ಮುಂಚೆ? ಆ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಇದು ನೆಫ್ರಾನ್ ಸೋಸ್ತವೆ, ಮೂತ್ರ ಉತ್ಪಾದನೆ ಮಾಡಿ ಇಲ್ಲಿಗೆ ಬರುತ್ತೆ ಮೂತ್ರ. ಇದು ಮೂತ್ರನಾಳ ಅಂತ ಹೇಳ್ತೇವೆ ಇದಕ್ಕೆ ಮೂತ್ರನಾಳ. ಇದು ಮೂತ್ರಾಶಯ. ಇಲ್ಲಿ ಸಂಗ್ರಹ ಆಗುತ್ತೆ ಸ್ವಲ್ಪ ಹೊತ್ತು ಮೂತ್ರ, ಆಮೇಲೆ ಮೂತ್ರದ್ವಾರದ ಮೂಲಕ ಹೊರಗೆ ಬರುತ್ತೆ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಏನಪ್ಪ? ಮೂತ್ರಕೋಶ, ಹೌದಾ? ಮೂತ್ರಕೋಶ ಸಂಗ್ರಹ ಮಾಡಿ ಇರುತ್ತೆ. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಪ್ರಕ್ರಿಯೆಯು, ಮತ್ತೆ ಬಾಷ್ಪ ವಿಸರ್ಜನೆ ಬಂತು. ಇಲ್ಲಿ ಆಕ್ಸಿಜನ್ ಮತ್ತು ನೀರಿನ ಪ್ರಮಾಣವನ್ನು ಸಮತೋಲನಗೊಳಿಸುವುದು, ಇದು ರಾಂಗ್. ಝೈಲಮ್ ಅಂಗಾಂಶದಲ್ಲಿ ನೀರಿನ ಸ್ತಂಭವನ್ನು ಏರ್ಪಡಿಸಲು, ನೋಡ್ರಿ ಇಲ್ಲಿ ನಾನು ಹೇಳಿದ್ನಲ್ಲ. ಸೊ ಇದು ಸಸ್ಯಗಳು ನೀರನ್ನು ಹೀರ್ಕೊಳ್ಳುತ್ತೆ. ಇಲ್ಲಿ ಝೈಲಮ್ ಅಂಗಾಂಶ ಇರುತ್ತೆ. ಈ ಝೈಲಮ್ ಅಂಗಾಂಶದಲ್ಲಿ ನೀರಿನ ಸ್ತಂಭವನ್ನು ಏರ್ಪಡಿಸುತ್ತೆ. ನೀರು ಇದರಲ್ಲಿ ಹೀಗೆ ಹೋಗುತ್ತೆ. ಇದು ಕರೆಕ್ಟ್ ಆನ್ಸರ್. ಝೈಲಮ್ ಅಂಗಾಂಶದಲ್ಲಿ ನೀರಿನ ಸ್ತಂಭವನ್ನು ಏರ್ಪಡಿಸಲು ಅಂತ. ನೆಕ್ಸ್ಟು ನೋಡ್ರಿ, ಈ ಕ್ರಿಯೆಯ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕುತ್ತವೆ. ನೀರು ಹೊರಗೆ ಹಾಕೋದು ಯಾವುದು? ಬಾಷ್ಪ ವಿಸರ್ಜನೆ, ಹೌದಾ? ದ್ಯುತಿ ಸಂಶ್ಲೇಷಣೆ ಅಂದರೆ ಆಹಾರ ತಯಾರು ಮಾಡೋದು. ವಸ್ತು ಸ್ಥಾನಾಂತರಣ ಅಂದ್ರೇನು? ಆಹಾರ ಸಾಗಿಸೋದು ಫ್ಲೋಯಮ್ ಅಂಗಾಂಶದ ಮೂಲಕ. ಅದಕ್ಕೂ ನೀರು ಹೊರಗೆ ಹಾಕೋದು ಇದು. ಸಸ್ಯಗಳಲ್ಲಿ ಶೋಷಣ ಒತ್ತಡದ ಅಗತ್ಯವೆಂದರೆ ಇದು. ಮತ್ತು ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು. ನೆಕ್ಸ್ಟು, ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ? ಸೊ ಅಗೇನ್ ಇದನ್ನು ನೋಡ್ಕೋಬೇಕು, ಇದರಲ್ಲಿ ಆನ್ಸರ್ ಸಿಗುತ್ತೆ ನಿಮಗೆ. ಇಲ್ಲಿ ನೋಡ್ರಿ, ಸ್ನಾಯುಗಳಲ್ಲಿ ಆಕ್ಸಿಜನ್ ಕೊರತೆ ಆದಾಗ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುತ್ತದೆ. ನೆಕ್ಸ್ಟ್ ಒನ್ನು, ಪಕ್ಷಿ ಮತ್ತು ಸ್ತನಿಗಳಲ್ಲಿ ಆಕ್ಸಿಜನ್ ಪೂರೈಕೆ ಹೆಚ್ಚು ಸಮರ್ಥವಾಗಿದೆ ಏಕೆ? ನಿಮ್ಗೆ ಆಲ್ರೆಡಿ ಇದರಲ್ಲಿ ಹೇಳಿದ್ದೀನಿ. ಸೊ ಪಕ್ಷಿ ಮತ್ತು ಸ್ತನಿಗಳಲ್ಲಿ ನೋಡ್ರಿ, ಪಕ್ಷಿ ಮತ್ತು ಸ್ತನಿಗಳಲ್ಲಿ 4 ಕೋಣೆ ಇದೆ, ಆಮೇಲೆ ಸೆಪ್ಟಮ್ ಇದೆ. ಆದ್ದರಿಂದ ಆಕ್ಸಿಜನ್, ಈ ಕಡೆ ಆಕ್ಸಿಜನ್ ರಹಿತ ರಕ್ತ ಇರುತ್ತೆ, ಈ ಕಡೆ ಆಕ್ಸಿಜನ್ ಸಹಿತ ರಕ್ತ ಇರುತ್ತೆ. ಎರಡೂ ಮಿಕ್ಸ್ ಆಗಿ ಆಗಲ್ಲ. ಕರೆಕ್ಟಾಗಿ ಜಾಸ್ತಿ ಆಕ್ಸಿಜನ್ನು ಕೋಶಗಳಿಗೆ ಹೋಗಿ ತಲುಪುತ್ತೆ. ಆದ್ದರಿಂದ ಇದು ಸಮರ್ಥವಾಗಿದೆ. ಇಲ್ಲಿ ಅವಾಯವಿಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ. ಉಸಿರಾಟ ಅಂದರೆ ಇದು ಕೋಶೀಯ ಉಸಿರಾಟ ಇಲ್ಲಿರೋದು. ಅವಾಯವಿಕ ಅಂದ್ರೇನು? ಆಕ್ಸಿಜನ್ ಇಲ್ಲದೆ ನಡೆಯುವಂತಹ ಉಸಿರಾಟ. ಪೈರುವೇಟು ಈಸ್ಟ್ನಲ್ಲಿ ಆಕ್ಸಿಜನ್ ಇಲ್ಲದೇ ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಶಕ್ತಿಯಾಗಿ ಬಿಡುಗಡೆ ಆಗುವುದಕ್ಕೆ ಅವಾಯವಿಕ ಉಸಿರಾಟ ಅಂಥೇಳಿ ಕರಿತೀವಿ. ಉತ್ಪನ್ನಗಳು ಅಂದರೆ ಇವು: ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್, ಶಕ್ತಿ. ಈಗ ನೆಕ್ಸ್ಟು ಅವಾಯಿಕ ಉಸಿರಾಟ ಆಯಿತಾ. ಹುಲಿ ಸಿಂಹಕ್ಕಿಂತ ಜಿಂಕೆ ಮೊಲಗಳು ಉದ್ದವಾದ ಸಣ್ಣ ಕರುಳನ್ನು ಹೊಂದಿವೆ. ಸೊ ಹುಲಿ ಮತ್ತು ಸಿಂಹ ಮಾಂಸಾಹಾರಿ, ಅವು ಮಾಂಸ ತಿಂತವೆ. ಮಾಂಸ ಬೇಗ ಜೀರ್ಣ ಆಗುತ್ತೆ, ಅದಕ್ಕೆ ಇದರಲ್ಲಿ ಸಣ್ಣ ಕರುಳು ಚಿಕ್ಕದಾಗಿರುತ್ತೆ. ಜಿಂಕೆ ಮೊಲ ಸಸ್ಯಾಹಾರಿ, ಹುಲ್ಲುಗಳನ್ನು ತಿಂತವೆ. ಆ ಹುಲ್ಲನ್ನಲ್ಲಿ ಸೆಲ್ಯುಲೋಸ್ ಅನ್ನೋ ಪದಾರ್ಥ ಇರುತ್ತೆ, ಅದನ್ನು ಜೀರ್ಣ ಮಾಡೋದು ಕಷ್ಟ. ಆದ್ದರಿಂದ ಸಣ್ಣ ಕರುಳು ಜಿಂಕೆ ಮೊಲದಲ್ಲಿ ಉದ್ದವಾಗಿದೆ, ಹೌದಾ? ಆಮೇಲೆ ಜಲಚರ ಜೀವಿಗಳಲ್ಲಿ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತದೆ. ಇದನ್ನ ಎಷ್ಟು ಸತಿ ಹೇಳಿದ್ದೀನಿ ನಾನು. ಜಲಚರ ಜೀವಿಗಳು, ಫಾರ್ ಎಕ್ಸಾಂಪಲ್ ನೀರಿನಲ್ಲಿರೋವು ಮೀನು, ಜೋರಾಗಿ ಉಸಿರಾಡ್ತವೆ. ಯಾಕಂದರೆ ನೀರಿನಲ್ಲಿ ಆಕ್ಸಿಜನ್ ಕೊರತೆ ಇರುತ್ತೆ. ಪ್ರಾಣಿಗಳು ಏನು ನೆಲದ ಮೇಲೆ ಇರ್ತಾವಲ್ಲ, ನೆಲವಾಸಿಗಳು, ಅಲ್ಲಿ ಗಾಳಿಯಲ್ಲಿ ಆಕ್ಸಿಜನ್ ಹೆಚ್ಚಿರುತ್ತೆ. ಕಿರುತಟ್ಟೆಗಳ ಕಾರ್ಯವೇನು? ರಕ್ತದಲ್ಲಿ ಕಿರುತಟ್ಟೆ ಅಂತೇಳಿರ್ತವೆ.
ಅವು ಏನು ಮಾಡ್ತವೆ, ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡ್ತವೆ. ರಕ್ತ ಹೆಪ್ಪುಗಟ್ಟಲು ಅಂದ್ರೇನು, ನಿಮ್ಗೆ ಏನಾದರೂ ಒಂದು ಸಣ್ಣ ಕಟ್ಟಾಗಿದ್ದರೆ ಸ್ವಲ್ಪ ಹೊತ್ತನ ರಕ್ತ ಹರಿಯುತ್ತೆ, ಆಮೇಲೆ ಸ್ಟಾಪ್ ಮಾಡುತ್ತೆ. ಅದನ್ನು ಸ್ಟಾಪ್ ಮಾಡೋರು ಯಾರು? ಕಿರುತಟ್ಟೆಗಳು. ಕ್ವಶನ್ ನಂಬರ್ 27, ಇಮ್ಮಡಿ ರಕ್ತ ಪರಿಚಲನೆ. ರಕ್ತ ಪರಿಚಲನೆ ಅಂದರೆ ಎಲ್ಲಾಗುತ್ತೆ? ಹೃದಯದಲ್ಲಿ ಆಗುತ್ತೆ. ಇಲ್ಲಿ ಹೃದಯದಲ್ಲಿ ಈ ಕಡೆ ಬಲಹೃತ್ಕರ್ಣಕ್ಕೆ ಮೇಲಿಂದ ಉಚ್ಚಾಭಿಧಮನಿ, ಆಮೇಲೆ ಕೆಳಗಿನಿಂದ ನೀಚಾಭಿಧಮನಿಗೆ ಬಲಹೃತ್ಕರ್ಣಕ್ಕೆ ಆಕ್ಸಿಜನ್ ಇಲ್ಲದೇ ಇರೋ ರಕ್ತ ಬರುತ್ತೆ, ಆಕ್ಸಿಜನ್ ರಹಿತ ರಕ್ತ. ಆ ಬಲಹೃತ್ಕರ್ಣದಿಂದ ಬಲಹೃತ್ಕಕ್ಷಿಗೆ ಬರುತ್ತೆ. ಬಲಹೃತ್ಕಕ್ಷಿಯಿಂದ ಬಂದಾಗ ಇದು ಕಾವಾಟ ಕ್ಲೋಸ್ ಆದಾಗ ಪುಪ್ಪಸಕ ಅಪಧಮನಿ, ಇದೇನಿದು ಪುಪ್ಪಸಕ ಅಪಧಮನಿಯ ಮೂಲಕ ಹಿಂದೆ ಶ್ವಾಸಕೋಶಕ್ಕೆ ಹೋಗುತ್ತೆ. ಶ್ವಾಸಕೋಶಕ್ಕೆ ಹೋಗುತ್ತೆ, ಅಲ್ಲಿ ಆಕ್ಸಿಜನ್ನನ್ನು ತಗೊಳ್ಳುತ್ತೆ. ಇದು ಒಂದು ಸಲ ರಕ್ತ ಹೃದಯಕ್ಕೆ ಬಂತು, ಇಮ್ಮಡಿ ಪರಿಚಲನೆ. ಇನ್ನೊಂದು ಸಲ ಬರುತ್ತದೆ ಇಮ್ಮಡಿ ಅಂದರೆ 2 ಸಲ. ಈಗ ಆಕ್ಸಿಜನ್ ತಗೊಂಡಿರೋ ರಕ್ತ ಈ ಕಡೆ ಎಡಭಾಗದಕ್ಕೆ ಪುಪ್ಪಸಕ ಅಭಿಧಮನಿಗಳ ಮೂಲಕ ಎಡ ಹೃತ್ಕರ್ಣಕ್ಕೆ ಬರುತ್ತೆ. ಎಡ ಹೃತ್ಕರ್ಣದಿಂದ ಎಡ ಹೃತ್ಕಕ್ಷಿ. ಸೊ ಇದು ಆಕ್ಸಿಜನ್ ಸಹಿತ ರಕ್ತ. ಇದು ಎಡ ಹೃತ್ಕರ್ಣದಿಂದ ಮಹಾಪಧಮನಿಯಿಂದ ಎಲ್ಲ ಕಡೆ ಹೋಗುತ್ತೆ. ಇದನ್ನು ಇಮ್ಮಡಿ ಪರಿಚಲನೆ ಅಂಥೇಳಿ ಸಸ್ಯದ ಎಲೆಗಳಿಂದ ಇತರ ಭಾಗಗಳಿಗೆ ನಡೆಯುವ ಆಹಾರ ಸಾಗಾಣಿಕೆಯನ್ನು ಏನೆಂದು ಕರೆಯುವರು? ಸಸ್ಯದ ಎಲೆಗಳಲ್ಲಿ ಆಹಾರ ತಯಾರಾಗುತ್ತೆ, ಅದು ಫ್ಲೋಯಂ ಅಂಗಾಂಶದ ಮೂಲಕ ಬೇರೆ ಕಡೆ ಹೋಗುತ್ತೆ. ಇದನ್ನು ವಸ್ತು ಸ್ಥಾನಾಂತರಣ ಅಂತೇಳಿ ಕರಿತೀವಿ. ಬಾಷ್ಪ ವಿಸರ್ಜನೆ ಎಂದರೇನು? ಆಲ್ರೆಡಿ ಎಷ್ಟು ಸತಿ ಹೇಳಿದ್ದೀನಿ. ಪತ್ರರಂಧ್ರಗಳ ಮೂಲಕ ನೀರು ಆವಿಯಾಗಿ ಹೊರ ಹೋಗುವುದನ್ನು ಬಾಷ್ಪ ವಿಸರ್ಜನೆ ಎನ್ನುವರು. ಇನ್ನೊಂದು ವಿಸರ್ಜನೆ ಎಂದರೇನು ಅಂತ ಹೇಳ್ತೀನಿ, ಇದು ಆಮೇಲೆ ಹೇಳ್ತೀನಿ. ವಿಸರ್ಜನೆ ಅಂತಂದರೆ ಬಾಷ್ಪ ವಿಸರ್ಜನೆ ಬೇರೆ, ವಿಸರ್ಜನೆ ಬೇರೆ. ವಿಸರ್ಜನೆ ಅಂದರೆ ಮೂತ್ರದ ಮೂಲಕ ತ್ಯಾಜ್ಯ ವಸ್ತುಗಳು, ವಿಷಯುಕ್ತ ವಸ್ತುಗಳು, ಯೂರಿಯಾ, ಅಮೋನಿಯಾ, ಯೂರಿಕ್ ಆಮ್ಲ, ಅದು ಮೂತ್ರದ ಮೂಲಕ ಹೊರಗೆ ಹೋಗುವುದಕ್ಕೆ ವಿಸರ್ಜನೆ ಎನ್ನುವರು. ಕಾವಲು ಜೀವಕೋಶಗಳ ಕಾರ್ಯವೇನು? ಕಾವಲು ಜೀವಕೋಶ ಎಲ್ಲಿರ್ತಾವಪ್ಪ? ಪತ್ರರಂಧ್ರದಲ್ಲಿ ಇರ್ತವೆ. ಆ ಪತ್ರರಂಧ್ರ ಅದನ್ನು ಮುಚ್ಚೋದು ತೆಗೆಯೋದಕ್ಕೆ ಅವು ಸಹಾಯ ಮಾಡ್ತವೆ, ಕಾವಲು ಜೀವಕೋಶಗಳು. ಪತ್ರರಂಧ್ರಗಳು ಯಾವ ಸಂದರ್ಭದಲ್ಲಿ ಮುಚ್ಚುತ್ತವೆ? ನೀರು ಹೊರಗೋದಾಗ, ಕಾವಲು ಜೀವಕೋಶಗಳಿಂದ ನೀರು ಹೊರಗೋದಾಗ ಅದು ಏನಾಕತೆ? ಮುಚ್ಚುತ್ತೆ. ಶ್ವಾಸಕೋಶಗಳಲ್ಲಿ ಗಾಳಿಗೂಡುಗಳ ಕಾರ್ಯವೇನು? ಇದು ಶ್ವಾಸಕೋಶ, ಲಂಗ್ಸು, ಹೌದಾ? 2 ಶ್ವಾಸಕೋಶ ಇರುತ್ತೆ. ಮೂಗಿನಿಂದ ಆಕ್ಸಿಜನ್ ಇಲ್ಲಿಗೆ ಬರುತ್ತೆ, 2 ಶ್ವಾಸಕೋಶಕ್ಕೆ ಹೋಗಿ ಇಲ್ಲಿ ಗಾಳಿಗೂಡುಗಳು ಇರ್ತವೆ. ಇಲ್ಲಿ ಗಾಳಿಗೂಡುಗಳಿಗೆ ಹೋಗಿ ಆಕ್ಸಿಜನ್ನು ಹೋಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಆಕ್ಸಿಜನ್, ಇದ್ರ ಸುತ್ತಲೂ ರಕ್ತನಾಳಗಳಿರ್ತವೆ. ಆಮೇಲೆ ಆಕ್ಸಿಜನ್ನು ರಕ್ತಕ್ಕೆ ಸೇರಿಕೊಳ್ಳುತ್ತೆ. ಇಷ್ಟೇ ಬರೋದ್ರಾಯ್ತು. ಗಾಳಿಗೂಡುಗಳು, ಅಲ್ವಿಯೋಲೈ, ಇದು ಶ್ವಾಸಕೋಶ. ಇದನ್ನು ನೀವೇ ಉತ್ತರ ಓದ್ಕೊಳ್ಳಿ. ಈಗ ಸದ್ಯಕ್ಕೆ ಕ್ಲಾಸಲ್ಲಿ ಹೇಳ್ತೀನಿ. ಉಸಿರಾಟದ ಸಂದರ್ಭದಲ್ಲಿ ಆಕ್ಸಿಜನ್ ಹೀರಿಕೊಳ್ಳಲು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡಲು ಸಾಕಷ್ಟು ಸಮಯವಿರುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಆಕ್ಸಿಜನ್ನು ನೀವು ಒಳಗಡೆ ಉಸಿರು ತೊಗೊತೀವಿ, ಹೌದಾ? ಅವಾಗ ಆಕ್ಸಿಜನ್ ಒಳಗಡೆ ಹೀರ್ಕೊತೀರಿ. ಅವಾಗ ಸ್ವಲ್ಪ ಸ್ಟಾಪ್ ಮಾಡ್ತೀವಿ. ಸ್ಟಾಪ್ ಮಾಡಿ ಉಸಿರು ಹೊರಗಡೆ ಬಿಡ್ತೀವಿ. ಅವಾಗ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರುತ್ತೆ. ಆವಾಗ ಸ್ವಲ್ಪ ಸಮಯ ಗ್ಯಾಪ್ ಇರುತ್ತೆ. ಅಷ್ಟೇ ಬರಿಬೇಕು ಉತ್ತರನ. ಯಾಕಂದರೆ ಒಳಗಡೆ ಉಸಿರು ತೊಗೋತೀವಿ, ಹೊರಗಡೆ ಉಸಿರು ಬಿಟ್ಟಾಗ ಸ್ವಲ್ಪ ಸಮಯ ಸ್ಟಾಪ್ ಮಾಡ್ತೀವಿ ಉಸಿರಾಟವನ್ನು. ಅದಕ್ಕೆ ಸ್ವಲ್ಪ ಸಮಯ ಇರ್ತದೆ ಅಂತ ಹೇಳ್ತಾರೆ. 34th ಕ್ವಶನ್ನು, ಸಣ್ಣ ಕರುಳಿನಲ್ಲಿರುವ ಬೆರಳಿನಂತಹ ರಚನೆಗಳಿಗೆ ಏನೆಂದು ಕರೆಯುತ್ತಾರೆ? ಇಲ್ಲಿ ನೋಡ್ರಪ್ಪ, ಇದು ಸಣ್ಣ ಕರುಳು, ಇದು ಹೌದಾ? ಇದು ಚಿಕ್ಕದು ಒಳಗಡೆ. ಆ ಸಣ್ಣ ಕರುಳಿನಲ್ಲಿ ಎಲ್ಲ ಆಹಾರ ಜೀರ್ಣ ಆಗಿ ಇವು ಬೆರಳಿನಾಕಾರದ ರಚನೆಗೆ ವಿಲ್ಲೈ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಲ್ಲೈ. ಅದರ ಕಾರ್ಯ ಏನು? ಜೀರ್ಣವಾದ ಆಹಾರವನ್ನು ಅದರ ಸುತ್ತಲೂ ರಕ್ತ ಹರಿತಾ ಇರುತ್ತೆ, ಆ ರಕ್ತಕ್ಕೆ ಸೇರುತ್ತೆ. ವಿಲ್ಲೈಗಳು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುತ್ತವೆ, ರಕ್ತಕ್ಕೆ ಸೇರಿಸ್ತವೆ. ಇಲ್ಲಿ ನೋಡ್ರಿ, ಇನ್ನೊಂದು ಕ್ವಶನ್ ಇದೆ ಅದರಿಗೆ. ವಿಲ್ಲೈಗಳ ಕಾರ್ಯವೇನು? ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುತ್ತವೆ, ರಕ್ತಕ್ಕೆ ಸೇರಿಸ್ತವೆ. ನೆಕ್ಸ್ಟ್ 36, ಮಾನವನು ಗರಿಕೆಯಂತಹ ಹುಲ್ಲನ್ನು ತಿಂದು ಜೀರ್ಣಿಸಿಕೊಳ್ಳಲಾರ ಏಕೆ? 36, ಯಾಕಂದರೆ ಹುಲ್ಲಲ್ಲಿ ಸೆಲ್ಯುಲೋಸ್ ಅಂಥೇಳಿ ಇರ್ತದಪ್ಪ. ಸೆಲ್ಯುಲೋಸನ್ನು ಜೀರ್ಣ ಮಾಡುವಂತಹ ಕಿಣ್ವ ನಮ್ಮ ದೇಹದಲ್ಲಿ ಇಲ್ಲ. ಅದನ್ನ ಜೀರ್ಣ ಮಾಡ್ಕೊಳಕ್ಕಾಗಲ್ಲ ನಮಗೆ.
ಆಮೇಲೆ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅಗತ್ಯತೆ ಪೂರೈಸಲು ವಿಸರಣ ಕ್ರಿಯೆ ಸಾಕಾಗುವುದಿಲ್ಲ ಏಕೆ? ಆಕ್ಸಿಜನ್ ಅಗತ್ಯತೆ ಪೂರೈಸಲು ವಿಸರಣೆ ಕ್ರಿಯೆ ಸಾಕಾಗುವುದಿಲ್ಲ ಏಕೆ? ಸೊ ನಾನೇನು ಹೇಳಿದೆ, ಆಕ್ಸಿಜನ್ನನ್ನು ಎಲ್ಲ ಕಡೆ ಕಳಿಸ್ಬೇಕಲ್ವಾ ಶ್ವಾಸಕೋಶದಿಂದ. ಸೊ ಗಾಳಿಗೂಡುಗಳಲ್ಲಿ ಆಕ್ಸಿಜನ್ ಬಂದು ಕೂತ್ಕೊಳ್ಳುತ್ತೆ. ಆ ಆಕ್ಸಿಜನ್ನು ರಕ್ತಕ್ಕೆ ಸೇರಿಕೊಂಡು ಎಲ್ಲ ಕಡೆ ಹೋಗಬೇಕು. ಅದು ವಿಸರಣೆ ಅಂದರೆ ಸ್ಲೋ ಆಗಿ ಹೋಗುತ್ತೆ. ಸ್ಲೋ ಆಗಿ ಹೋದರೆ ಆಕ್ಸಿಜನ್ ಬೇಗ ಎಲ್ಲ ಕಡೆ ಹೋಗಿ ರೀಚ್ ಆಗಲ್ಲ. ಅದರ ಸಲುವಾಗಿ ರಕ್ತವನ್ನು ಒಂದು ಒತ್ತುವಂಥ ಅಂಗ ಬೇಕು. ಅದನ್ನು ಏನಂತ ಹೇಳ್ತೀವಿ? ಹೃದಯ. ಸೊ ಇದು ರಕ್ತ ಏನು ಮಾಡ್ತತೆ? ಪಂಪ್ ಮಾಡ್ತತೆ. ಹೌದಾ? ಎಲ್ಲ ಕಡೆ ಹೋಗಬೇಕಾಗ ಫಾಸ್ಟಾಗಿ ಅಂತೇಳಿ. 41ನೇದು, ಗ್ಲೂಕೋಸ್ನ 6 ಕಾರ್ಬನ್ ಅಣು ಕೋಶ ದ್ರವ್ಯದಲ್ಲಿ ವಿಭಜನೆ ಹೊಂದಿ ಬಿಡುಗಡೆಯಾಗುವುದು ಯಾವುದು? ಸೊ ಇದು ಮತ್ತೆ ಇದು ಚಿತ್ರ ನೋಡ್ಕೋಬೇಕು. ಗ್ಲೂಕೋಸ್ 6 ಕಾರ್ಬನ್ ಅಣು 3 ಕಾರ್ಬನ್ ಅಣುವಾಗಿ ಒಡೆಯುತ್ತೆ. ಅದರ ಹೆಸರೇನು? ಪೈರುವೇಟ್. ಎಲ್ಲಿ ಒಡೆಯುತ್ತೆ ಅಂದರೆ ಕೋಶ ದ್ರವ್ಯದಲ್ಲಿ. ಇದು ಕೋಶ ದ್ರವ್ಯ. ಹೌದಾ? ನೆಕ್ಸ್ಟ್ ಯಾವುದಪ್ಪ? ಪೋಷಣೆ ಎಂದರೇನು? ಪೋಷಣೆ ಅಂದರೆ ನಾವು ಆಹಾರ ಪಡೆದುಕೊಂಡು ಅದನ್ನು ಜೀರ್ಣ ಮಾಡಿ ರಕ್ತಗತ ಮಾಡ್ಕೋತೀವಲ್ಲ, ಅದರಿಂದ ಶಕ್ತಿ ಬಿಡುಗಡೆ ಆಗುತ್ತೆ. ಅದನ್ನು ಪೋಷಣೆ ಅಂತೇಳಿ ಕರಿತೀವಿ. ಸಸ್ಯಗಳ 2 ವಾಹಕ ಅಂಗಾಂಶಗಳನ್ನು ಹೆಸರಿಸಿ. ಸಸ್ಯಗಳಲ್ಲಿ ನೀರನ್ನು ಸಾಗಿಸೋದು ಅಂಗಾಂಶ ಕ್ಸೈಲಮ್ಮು, ಆಹಾರವನ್ನು ಸಾಗಿಸೋ ಅಂಗಾಂಶ ಫ್ಲೋಯಮ್ಮು. ದ್ಯುತಿ ಸಂಶ್ಲೇಷಣೆ ಎಂದರೇನು? ದ್ಯುತಿ ಸಂಶ್ಲೇಷಣೆ ಅಂದರೆ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊತವೆ. ಸೊ ಏನೇನು ಬೇಕು ಆಹಾರ ತಯಾರಿಸೋದಕ್ಕೆ? ಇಲ್ಲಿದೆ ನೋಡಿರಿ ಸಣ್ಣ. ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ಬೇಕು, CO2. ಆಮೇಲೆ ನೀರು ಬೇಕು, H2O. ಆಮೇಲೆ ಪತ್ರ ಹರಿತಿರಬೇಕು ಅದರಲ್ಲಿ. ಆಮೇಲೆ ಸೂರ್ಯನ ಬೆಳಕಿರಬೇಕು. ಕಾರ್ಬನ್ ಡೈಆಕ್ಸೈಡ್, ನೀರು, ಪತ್ರ ಹರಿತು, ಸೂರ್ಯನ ಬೆಳಕಿನ ಸಹಾಯದಿಂದ C6H12O6 ಅಂದರೆ ಗ್ಲೂಕೋಸ್ ಅಥವಾ ಕಾರ್ಬೋಹೈಡ್ರೇಟನ್ನು ಆಹಾರವನ್ನು ತಯಾರು ಮಾಡಿ ಏನನ್ನು ಬಿಡುಗಡೆ ಮಾಡುತ್ತೆ? ಆಕ್ಸಿಜನ್ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತೆ. ಇದನ್ನು ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಕರಿತೀವಿ. ಕಿಣ್ವಗಳು ಜೈವಿಕ ವೇಗವರ್ಧಕಗಳು ಎನ್ನುವರು ಏಕೆ? ಕಿಣ್ವಗಳು ಏನು ಮಾಡ್ತವೆ? ಆಹಾರವನ್ನು ಜೀರ್ಣ ಮಾಡ್ತವೆ. ಒಂದೊಂದು ಕಿಣ್ವ, ಈಗ ಸಲೈವರಿ ಅಮೈಲೇಸ್ ಅಂತ ಇರ್ತತೆ. ಸೊ ಅದು ಏನು ಮಾಡುತ್ತೆ? ಆಹಾರವನ್ನು ಜೀರ್ಣ ಮಾಡ್ತವೆ. ಇದರಲ್ಲಿ ಕೀ ಆನ್ಸರಲ್ಲಿ ತೆಗೆದು ನೋಡ್ರಿ. ಜೀವಕ್ರಿಯೆಗಳು ಎಂದರೇನು? ಜೀವಕ್ರಿಯೆಗಳು ಅಂದರೆ ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಏನೇನು ಕ್ರಿಯೆಗಳು ನಡೀತವೆ? ಫಸ್ಟು ಜೀರ್ಣಕ್ರಿಯೆ ನಡೀತೈತೆ, ತಿಂದಂಥ ಆಹಾರ ಜೀರ್ಣ ಆಗಬೇಕು. ಆಮೇಲೆ ಉಸಿರಾಟ ಕ್ರಿಯೆ ನಡೀತೈತೆ. ಆಮೇಲೆ ಏನು? ರಕ್ತ ಸಾಗಾಣಿಕೆ ನಡೆಯುತ್ತೆ, ರಕ್ತ ಪರಿಚಲನೆ, ಹಾರ್ಟು. ಹೌದಾ? ಆಮೇಲೆ ವಿಸರ್ಜನೆ, ಮೂತ್ರಪಿಂಡದ ಮೂಲಕ ಮೂತ್ರ ಆಗಿ ವಿಷವಸ್ತುಗಳು ಹೊರಗೆ ಹೋಗೋದಕ್ಕೆ ವಿಸರ್ಜನೆ ಅಂತೇಳಿ ಕರಿತೀವಿ. ಅವನ್ನ ಜೀವಕ್ರಿಯೆಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಉಸಿರಾಟದ 2 ವಿಧಗಳು: ವಾಯುವಿಕ ಉಸಿರಾಟ, ಅವಾಯುವಿಕ ಉಸಿರಾಟ. ಆಕ್ಸಿಜನ್ ಸಹಾಯ ಇರೋದು, ಆಕ್ಸಿಜನ್ ಸಹಾಯ ಇಲ್ಲದೆ ಇರೋದು. 45ನೇ ಪ್ರಶ್ನೆ, ಕೋಶೀಯ ಉಸಿರಾಟ ಎಂದರೇನು? ಕೋಶೀಯ ಉಸಿರಾಟ ಆಗೇನು? ಉಸಿರಾಟ ಅಂದರೆ ಇದೇ ಬರುತ್ತಮ್ಮ. ಕೋಶೀಯ ಉಸಿರಾಟ ಅಂದರೆ ಮೈಟೊಕಾಂಡ್ರಿಯಾದಲ್ಲಿ, ಕೋಶದಲ್ಲಿ ಪೈರುವೇಟು ಗ್ಲೂಕೋಸಿಂದ ಪೈರುವೇಟ್ ಆಗುತ್ತೆ. ಪೈರುವೇಟ್ನಿಂದ ಮೈಟೊಕಾಂಡ್ರಿಯಾದಲ್ಲಿ ಆಕ್ಸಿಜನ್ನ ಸಹಾಯದಿಂದ ಒಡೆದು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆಗುತ್ತದೆ. ಇದನ್ನು ಕೋಶೀಯ ಉಸಿರಾಟ ಅಂತೇಳಿ ಕರಿತೀವಿ. ಇದನ್ನ ಸ್ಕೂಲಲ್ಲಿ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಎಕ್ಸ್ ವೈ ಪ್ರಾಣಿಗಳು. ಅದರಲ್ಲಿ ಸಣ್ಣ ಕರುಳಿನ ಉದ್ದ 20ರಿಂದ 40 ಅಡಿ, ಇದು 5ರಿಂದ 8 ಅಡಿ. ಸಣ್ಣ ಕರುಳು ಇದು ಚಿಕ್ಕದು, ಇದು ದೊಡ್ಡದು. ಸೊ ಚಿಕ್ಕದಿರೋದು ಸಸ್ಯಾಹಾರಿ, ಚಿಕ್ಕದಿರೋದು ಮಾಂಸಾಹಾರಿ, ಹುಲಿ ಮತ್ತು ಸಿಂಹ. ಹೌದಾ? ಯಾಕಂದರೆ ಅವು ಬರೀ ಮಾಂಸವನ್ನು ತಿಂತವೆ, ಜೀರ್ಣ ಬೇಗ ಆಗುತ್ತೆ. ಅದಕ್ಕೆ ಸಣ್ಣ ಕರುಳಿನ ಉದ್ದ ಚಿಕ್ಕದಿರುತ್ತೆ. ದೊಡ್ಡದಿರೋದು 20ರಿಂದ 40 ಸಸ್ಯಾಹಾರಿಗಳು, ಸಸ್ಯವನ್ನು ತಿನ್ನೋವು. ಅಲ್ಲಿ ಸಸ್ಯವನ್ನು ತಿನ್ನೋಕ್ಕೆ ಜೀರ್ಣ ಜಾಸ್ತಿ ಬೇಕಾಗುತ್ತೆ, ಶಕ್ತಿ. ಅದಕ್ಕೆ ಇದು ಉದ್ದ ಆಗಿ ಇರುತ್ತೆ. ಇವು ಸಸ್ಯಾಹಾರಿಗಳು, ಇವು ಮಾಂಸಾಹಾರಿಗಳು. ಚಪಾತಿಯನ್ನು ನಿಧಾನವಾಗಿ ಜಿಗಿದು ತಿಂದಾಗ ಸಿಹಿಯಾಗಿ ರುಚಿಸುತ್ತದೆ ಏಕೆ? ಈಗ ಚಪಾತಿನ ನೀವು ಮೊದಲು ಬಾಯಲ್ಲಿ ನಿಧಾನವಾಗಿ ಜಗದಾಗ ಅಲ್ಲಿ ಲಾಲಾರಸ ಉತ್ಪತ್ತಿ ಆಗುತ್ತೆ. ಹೌದಾ? ಲಾಲಾರಸದಲ್ಲಿ ಯಾವ ಕಿಣ್ವಪ್ಪ? ಅದು ಅಮೈಲೇಸ್ ಕಿಣ್ವ ಇರುತ್ತೆ.
ಆ ಅಮೈಲೇಸ್ ಏನು ಮಾಡುತ್ತೆ, ನೀವು ಚಪಾತಿ ಪಿಷ್ಟ ಪದಾರ್ಥ ಅದನ್ನು ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತದೆ. ನೀವು ನಿಧಾನಕ್ಕೆ ತಿಂದರೆ ಜಾಸ್ತಿ ಅಮೈಲೇಸ್ ಬರುತ್ತೆ, ಜಾಸ್ತಿ ಲಾಲಾರಸ ಬರುತ್ತೆ. ಆವಾಗ ಅದು ಸಕ್ಕರೆಯಾಗಿ ಕನ್ವರ್ಟ್ ಆಗೋದ್ರಿಂದ ಸಿಹಿ ರುಚಿಯಾಗಿ ನಿಮಗೆ ಬರುತ್ತೆ. ಆಮೇಲೆ 53 ಮಾನವನ ಹೃದಯದ ಹೃತ್ಕಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿವೆ. ಇಲ್ಲಿ ಮತ್ತೆ ನೋಡ್ರಿ, ಇವು ಹೃತ್ಕಕ್ಷಿಗಳು, ಇವೆರಡು ಹೃತ್ಕಕ್ಷಿಗಳು. ಇಲ್ಲಿಂದ ರಕ್ತ ಪುಪ್ಪಸಕ ಅಪಧಮನಿಯಲ್ಲಿ ಪಂಪ್ ಆಗುತ್ತೆ, ಇಲ್ಲಿಂದ ಮಹಾ ಅಪಧಮನಿಯಲ್ಲಿ ಪಂಪ್ ಆಗುತ್ತೆ. ಸೊ ಹೃತ್ಕಕ್ಷಿಗಳು ರಕ್ತವನ್ನು ಒತ್ತುವುದರಿಂದ ದಪ್ಪ ಗೋಡೆಯನ್ನು ಭಿತ್ತಿಯನ್ನು ಹೊಂದಿವೆ. ಈಗ ಇನ್ನೊಂದು ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ. ನೋಡ್ರಿ, ಈ ಕಡೆ ಎಲ್ಲ ಆಕ್ಸಿಜನ್ ಇಲ್ದಿರೋ ರಕ್ತ ಹೋಗಿ ಶ್ವಾಸಕೋಶಕ್ಕೆ ಹೋಗುತ್ತೆ, ಈ ಕಡೆ ಎಲ್ಲ ಆಕ್ಸಿಜನ್ ಇರೋ ರಕ್ತ ಬರುತ್ತೆ. ಇದು ಸಪ್ರೇಟ್ ಆಗಬೇಕು ಯಾಕೆ ಅಂತ ಕೇಳ್ತಾರೆ. ಹಕ್ಕಿಗಳ ಸ್ತನಿಗಳಲ್ಲಿ ಸಪ್ರೇಟ್ ಆಗಬೇಕು ಯಾಕಂದರೆ ಇವೆರಡು ಮಿಕ್ಸ್ ಆಗಬಾರ್ದು. ಮಿಕ್ಸ್ ಆದರೆ ಆಕ್ಸಿಜನ್ನ ಕೊರತೆ ಆಗುತ್ತೆ ಎಲ್ಲ ಕೋಶಗಳಿಗೆ. ಯಾಕೆ ಆಕ್ಸಿಜನ್ ಕೊರತೆ ಆಗಬಾರ್ದು ಅಂದರೆ ಸ್ತನಿಗಳು ಹಕ್ಕಿಗಳು ಸ್ಥಿರವಾದ ದೇಹದ ತಾಪವನ್ನು ಹೊಂದಿವೆ. ದೇಹದ ತಾಪ ಸ್ಥಿರವಾಗಿದೆ, ಅದನ್ನು ಮೇಂಟೈನ್ ಮಾಡೋದಕ್ಕೆ ಆಕ್ಸಿಜನ್ ಜಾಸ್ತಿ ಬೇಕು. 54ನೇ ಪ್ರಶ್ನೆ, ಲಾಲಾರಸದಲ್ಲಿರುವ ಕಿಣ್ವವನ್ನು ಹೆಸರಿಸಿ ಅದರ ಕಾರ್ಯವನ್ನು ಬರೆಯಿರಿ. ಲಾಲಾರಸ ಎಲ್ಲಿರುತ್ತೆ? ಬಾಯಲ್ಲಿರುತ್ತೆ. ಬಾಯಲ್ಲಿ ಕಿಣ್ವ ಅಮೈಲೇಸ್, ಲಾಲಾರಸದ ಅಮೈಲೇಸ್ ಅಂಥೇಳಿ ಕಿಣ್ವ ಇರುತ್ತೆ. ಅದು ಪಿಷ್ಟವನ್ನು ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತದೆ. ಈ ಚಿತ್ರ ಕೇಳಿದರೆ ಒಂದು ತೆರೆದ ಪತ್ರರಂಧ್ರ, ಇನ್ನೊಂದು ಮುಚ್ಚಿದ ಪತ್ರರಂಧ್ರ. ಯಾವುದರಲ್ಲಿ ಅಧಿಕ ಅನಿಲಗಳ ವಿನಿಮಯ ಆಗುತ್ತೆ? ಒಂದನೇದ್ರಲ್ಲಿ, ಅದು ತೆರೆದಿದೆ, ಹೌದಾ? ಆಮೇಲೆ XY ಹೆಸರಿಸಿ. X ಅಂದರೆ ನಾವು ಕಾವಲು ಜೀವಕೋಶ, Y ಅಂದರೆ ಪತ್ರರಂಧ್ರ. ನೆಕ್ಸ್ಟು ನೆಫ್ರಾನ್ನ ರಚನೆಯ ಚಿತ್ರವನ್ನು ಬರೆದು ಗ್ಲಾಮರುಲಸ್ ಹೆಸರಿಸಿ. ನೆಫ್ರಾನ್ನ ಚಿತ್ರ ಇಲ್ಲಿದೆ ನೋಡ್ರಪ್ಪ, ಇದು ನೆಫ್ರಾನ್ನ ಚಿತ್ರ, ಇದು ಗ್ಲಾಮರುಲಸ್. 57ನೇ ಪ್ರಶ್ನೆ, ಪಿತ್ತರಸದ ಕಾರ್ಯವೇನು? ಪಿತ್ತರಸ ಪಿತ್ತಕೋಶ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಪಿತ್ತಕೋಶ, ಇದು ಪಿತ್ತರಸ ಸಣ್ಣ ಕರುಳಿಗೆ ಬರುತ್ತೆ. ಈ ಪಿತ್ತರಸ ಏನು ಮಾಡುತ್ತೆ? ಕೊಬ್ಬಿನ ದೊಡ್ಡ ಕಣಗಳನ್ನು ಚಿಕ್ಕ ಕಣಗಳನ್ನಾಗಿ ಒಡೆಯುತ್ತದೆ. ಇದನ್ನು ಕೊಬ್ಬಿನ ಎಮಲ್ಸೀಕರಣ ಅಂಥೇಳಿ ಕರಿತೀವಿ. ಆಮೇಲೆ ಇನ್ನೊಂದು ಯಾವುದಪ್ಪ, ಮನುಷ್ಯನಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಗಾಣಿಕೆ ಹೇಗಾಗುತ್ತದೆ? 58ನೇ ಪ್ರಶ್ನೆ. ಆಕ್ಸಿಜನ್ನು ರಕ್ತದಲ್ಲಿ ಹಿಮೋಗ್ಲೋಬಿನ್ ಜೊತೆ ಅಂಟುಕೊಳ್ಳುತ್ತೆ, ಹೌದಾ? ಹಾಗೆ ಸಾಗಾಣಿಕೆ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡು ರಕ್ತದಲ್ಲಿ ಏನು ನೀರಿನ ಅಂಶ ಇರುತ್ತಲ್ಲ ಅದರಲ್ಲಿ ಕರಗಿ ಸಾಗಾಣಿಕೆ ಆಗುತ್ತೆ. 59. ಕಪ್ಪೆಗಳು ಮತ್ತು ಹಲ್ಲಿಗಳ ದೇಹದ ಉಷ್ಣತೆಯು ವಾತಾವರಣದ ಉಷ್ಣತೆಯ ಮೇಲೆ ಅವಲಂಬಿತವಾಗಿದೆ, ಸಮರ್ಥಿಸಿ. ಹಂಗಂದ್ರೇನು? ಅವು ಸ್ಥಿರವಾದ ದೇಹದ ತಾಪವನ್ನು ಹೊಂದಿಲ್ಲ. ಹೊರಗಡೆ ಚಳಿ ಇದ್ದರೆ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ, ಹೊರಗಡೆ ಬಿಸಿ ಇದ್ದರೆ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಅಂಥೇಳಿ ಬರಿಬೇಕು. ಮಾನವನ ಹೃದಯವು ವಿಭಿನ್ನ ಕೋಣೆಗಳನ್ನು ಹೊಂದಿರಲು ಕಾರಣವೇನು? ಯಾಕೆ ವಿಭಿನ್ನ ಕೋಣೆಗಳನ್ನು ಹೊಂದಿದೆ, ಯಾಕೆ ಒಂದೇ ಕೋಣೆಯನ್ನು ಹೊಂದಿಲ್ಲ ಇದಂದರೆ, ಆವಾಗ ಏನಾಗುತ್ತೆ, ವಿಭಿನ್ನ ಕೋಣೆಗಳು ಅಂದರೆ 1 2 3 4 ಕೋಣೆಯನ್ನು ಹೊಂದಿದೆ. ಇಲ್ಲಿ ಬರೀ ಆಕ್ಸಿಜನ್ ಇಲ್ಲದೇ ಇರೋ ರಕ್ತ ಇರುತ್ತೆ, ಇಲ್ಲಿ ಆಕ್ಸಿಜನ್ ಇರೋ ರಕ್ತ ಇರುತ್ತೆ, ಎರಡೂ ಮಿಕ್ಸ್ ಆಗಲ್ಲ. ಅದಕ್ಕೆ ವಿಭಿನ್ನ ಕೋಣೆ ಸೆಪ್ಟಮ್ಮು ಹೊಂದಿದೆ ಅಂತ ಹೇಳಬೇಕು. 61. ಇಮ್ಮಡಿ ರಕ್ತ ಪರಿಚಲನೆಯ ಮಹತ್ವವನ್ನು ತಿಳಿಸಿ. ಇಮ್ಮಡಿ ಪರಿಚಲನೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಇಲ್ಲಿಂದ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ, ಶ್ವಾಸಕೋಶಕ್ಕೆ ಹೋಗುತ್ತೆ, ಮತ್ತೆ ತಿರುಗಿ ಹಿಂಗೆ ಬಂದು ಮಹಾಪಧಮನಿಯ ಮೂಲಕ ಹೋಗುತ್ತೆ. ಇದನ್ನು ಇಮ್ಮಡಿ ಪರಿಚಲನೆ ಅಂತ ಹೇಳ್ತೀವಿ. ಇದರಿಂದ ಏನು ಮಹತ್ವ ಅಂತಂದರೆ ಆಕ್ಸಿಜನ್ನು ಸರಿಯಾಗಿ ಎಲ್ಲ ಕೋಶಗಳಿಗೆ ಸಿಗುತ್ತೆ, ಆಕ್ಸಿಜನ್ನ ಕೊರತೆ ಆಗಲ್ಲ. 70th ಕ್ವಶನ್ನು, ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಇದು ಇಲ್ಲಿರೋದು ಸಣ್ಣ ಕರಳು. ಸೊ ಇದು ಸಣ್ಣ ಕರಳು, ಇಲ್ಲಿಂದ ಪಿತ್ತಕೋಶದಿಂದ ಪಿತ್ತರಸ ಇಲ್ಲಿ ಬರುತ್ತೆ. ಆಮೇಲೆ ಮೇದೋಜೀರಕಾಂಗದಿಂದ ಮೇದೋಜೀರಕ ರಸ ಬರುತ್ತೆ ಅಲ್ಲಿ. ಸೊ ಆಹಾರ ಇಲ್ಲಿ ಸಂಪೂರ್ಣವಾಗಿ ಜೀರ್ಣ ಆಗುತ್ತೆ. ಸಂಪೂರ್ಣವಾಗಿ ಜೀರ್ಣ ಅಂದ್ರೇನು? ಕಾರ್ಬೋಹೈಡ್ರೇಟ್ ಇದ್ದಿದ್ದು ಸಕ್ಕರೆ ಆಗುತ್ತೆ, ಗ್ಲೂಕೋಸ್ ಆಗುತ್ತೆ. ಪ್ರೋಟೀನ್ ಇದ್ದಿದ್ದು ಅಮೈನೋ ಆಮ್ಲ ಆಗುತ್ತೆ. ಆಮೇಲೆ ಲಿಪಿಡ್ ಇದ್ದಿದ್ದು, ಕೊಬ್ಬಿದ್ದಿದ್ದು ಕೊಬ್ಬಿನ ಆಮ್ಲ ಮತ್ತು
ಗ್ಲಿಸರಾಲ್ ಆಗುತ್ತದೆ. ಪಿತ್ತರಸ ಏನು ಮಾಡುತ್ತೆ, ಕೊಬ್ಬಿನ ಅಣುಗಳನ್ನು, ದೊಡ್ಡ ಅಣುಗಳನ್ನು ಚಿಕ್ಕ ಅಣುಗಳನ್ನಾಗಿ ಒಡೆಯುತ್ತೆ. ಅಪಧಮನಿಗಳು ಮತ್ತು ಅಭಿಧಮನಿಗಳು. ಅಪಧಮನಿಗಳು ಏನು ಮಾಡ್ತವೆ, ರಕ್ತವನ್ನು ಹೃದಯದಿಂದ ಬೇರೆ ಕಡೆ ತಗೊಂಡು ಹೋಗ್ತವೆ. ಅಭಿಧಮನಿಗಳು ರಕ್ತವನ್ನು ಬೇರೆ ಕಡೆಯಿಂದ ಹೃದಯಕ್ಕೆ ತರ್ತವೆ. ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರವೇನು? ಹೈಡ್ರೋಕ್ಲೋರಿಕ್ ಆಮ್ಲ ಏನು ಮಾಡುತ್ತೆ, ಪೆಪ್ಸಿನ್ ಕಿಣ್ವಕ್ಕೆ ಸಹಾಯ ಮಾಡುತ್ತೆ, ಪ್ರೋಟೀನನ್ನು ಜೀರ್ಣ ಮಾಡೋದಕ್ಕೆ. ಆಮೇಲೆ ಬ್ಯಾಕ್ಟೀರಿಯಾ ಇದ್ದರೆ ಕೊಲ್ಲುತ್ತೆ, ಸೂಕ್ಷ್ಮಾಣುಜೀವಿಗಳು ಬ್ಯಾಕ್ಟೀರಿಯಾ ಇದ್ದರೆ ಕೊಲ್ಲುತ್ತೆ. 66 ದುಗ್ಧರಸ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ಹೇಗೆ ಕಾಪಾಡುತ್ತದೆ? ದುಗ್ಧರಸ ಅಂದರೆ ಏನು? ನಮ್ಮ ದೇಹದಲ್ಲಿ ರಕ್ತವನ್ನು ಹೋಲುವಂತಹ ಬಿಳಿ ಬಣ್ಣದ ದ್ರವ ಇರುತ್ತೆ ದುಗ್ಧರಸ. ಅದರಲ್ಲಿ ಬಿಳಿ ರಕ್ತ ಕಣಗಳು ಇರ್ತವೆ. ಆ ಬಿಳಿ ರಕ್ತ ಕಣಗಳ ಕಾರ್ಯ ಏನು? ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತವೆ. ಅಂದರೆ ರೋಗ ನಿರೋಧಕ ಶಕ್ತಿ ಅಂದ್ರೇನು? ಹೊರಗಿಂದ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಬಂದರೆ ಅವು ಕೊಲ್ತವೆ. ಅದನ್ನು ರೋಗ ನಿರೋಧಕ ಶಕ್ತಿ ಅಂತೇಳಿ ಕರಿತೀವಿ. 62 ಒಂದೊಮ್ಮೆ ಮನುಷ್ಯನಲ್ಲಿ ಕಪ್ಪೆಯಲ್ಲಿರುವಂತೆ 3 ಕೋಣೆಗಳ ಹೃದಯವಿದ್ದರೆ ಮನುಷ್ಯನ ರಕ್ತ ಪರಿಚಲನೆ ಹೇಗಿರುತ್ತಿತ್ತು? ಮೀನುಗಳಲ್ಲಿ ಮತ್ತು ಕಪ್ಪೆಯಲ್ಲಿ 3 ಕೋಣೆ ಇದೆಯಲ್ಲಪ್ಪ, 3 ಕೋಣೆ ಇದ್ದರೆ ರಕ್ತ ಮಿಕ್ಸ್ ಆಗುತ್ತೆ, ಆಮ್ಲಜನಕ ಇರೋದು ಇಲ್ಲದೆ ಇರೋದು. ಆವಾಗ ಏನಾಗ್ತಿತ್ತು, ಮಿಕ್ಸ್ ಆದಾಗ ಆಕ್ಸಿಜನ್ನ ಕೊರತೆ ಆಗ್ತಿತ್ತು. ಎಲ್ಲ ಕೋಶಗಳಿಗೂ ಆಕ್ಸಿಜನ್ ಸರಿಯಾಗಿ ಸಿಗ್ತಾ ಇರಲಿಲ್ಲ, ಸುಸ್ತಾಗ್ತಾ ಇತ್ತು ನಿಮಗೆ. ಇಲ್ಲಿ 72 ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಚಿತ್ರಗಳು 3 ಬೇರೆ ಬೇರೆ ಪ್ರಾಣಿಗಳ ದೇಹದ್ದು. ಇದು 2 ಕೋಣೆ ಇರೋದು ಮೀನಿನ ಹೃದಯ, 4 ಕೋಣೆ ಇರೋದು ಹಕ್ಕಿಗಳು ಸ್ತನಿಗಳದು, 3 ಕೋಣೆ ಇರೋದು ಉಭಯವಾಸಿದು. ಹೌದಾ? ಇವುಗಳಲ್ಲಿ ಯಾವ ಹೃದಯವು ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪ್ರಾಣಿಗೆ ಉಪಯುಕ್ತವಾಗಿದೆ? ಜಾಸ್ತಿ ಶಕ್ತಿ ಬೇಕು ಅಂದರೆ ಆಕ್ಸಿಜನ್ ಇರೋ ರಕ್ತ ಆಕ್ಸಿಜನ್ ಇಲ್ಲದೇ ಇರೋ ರಕ್ತ ಮಿಕ್ಸ್ ಆಗಬಾರ್ದು. ಇಲ್ಲಿ ಮಿಕ್ಸ್ ಆಗಲ್ಲ. ಸೊ ಈ ಹೃದಯ ಎರಡನೇದ್ದು ಹೆಚ್ಚು ಶಕ್ತಿಯನ್ನು ಕೊಡುತ್ತೆ, ಆಕ್ಸಿಜನನ್ನು ಕೊಡುತ್ತೆ. ಇವೆರಡರಲ್ಲೂ ಮಿಕ್ಸ್ ಆಗುತ್ತೆ, ಆಕ್ಸಿಜನ್ ಇರೋ ರಕ್ತ ಇಲ್ಲದೇ ಇರೋ ರಕ್ತ. ಇಲ್ಲಿ ರಕ್ತ ಪರಿಚಯ ಅಪಧಮನಿ ಅಭಿಧಮನಿ ಎಷ್ಟು ಸತಿ ಹೇಳಿದ್ದೀನಿ. ಸಸ್ಯವೊಂದರ ಎತ್ತರ ಭಾಗಗಳಿಗೆ ನೀರು ಸಾಗಾಣಿಕೆ ಹೇಗೆ ನಡೆಯುತ್ತದೆ ವಿವರಿಸಿ. ನೀರು ಸಾಗಾಣಿಕೆ ಅಂದರೆ ಬೇರು ಏನು ಮಾಡುತ್ತೆ, ನೀರು ಹೀರ್ಕೊಳ್ಳುತ್ತೆ. ನೀರು ಹೀರ್ಕೊಂಡು ಅದು ಝೈಲಮ್ ಅಂಗಾಂಶದ ಮೂಲಕ ಮೇಲಕ್ಕೆ ಹೋಗುತ್ತೆ. ಮೇಲಕ್ಕೆ ಹೋದಾಗ ಎಲೆಯಿಂದ ಬಾಷ್ಪ ವಿಸರ್ಜನೆ ಆಗ್ತಾ ಇರುತ್ತಲ್ಲ, ಆ ಬಾಷ್ಪ ವಿಸರ್ಜನೆ ನೀರು ಹೊರಗಡೆ ಹೋಗ್ತಾ ಇರುತ್ತಲ್ಲ, ಅದು ನೀರನ್ನು ಕೆಳಗಿಂದ ಎಳೆಯುತ್ತೆ. ಇಲ್ಲಿ ಮೀನುಗಳು ಮತ್ತು ಮನುಷ್ಯರಲ್ಲಿ 75 ಮೀನುಗಳು ಮತ್ತು ಮನುಷ್ಯರಲ್ಲಿ ನಡೆಯುವ ರಕ್ತ ಪರಿಚಲನೆಯ ವ್ಯವಸ್ಥೆಗಳ ನಡುವೆ ವ್ಯತ್ಯಾಸಗಳನ್ನು ತಿಳಿಸಿ. ಇಲ್ಲೇ ಇದೆ ನೋಡ್ರಿ, ಇದು ಮೀನು 2 ಕೋಣೆಯನ್ನು ಹೊಂದಿದೆ. ಇಲ್ಲಿ ಆಮ್ಲಜನಕ ಸಹಿತ ರಕ್ತ ರಹಿತ ರಕ್ತ ಮಿಕ್ಸ್ ಆಗುತ್ತೆ. ಇದು ಏನಿದು ಮನುಷ್ಯರದು 4 ಕೋಣೆ ಇದೆ, ಸೆಪ್ಟಮ್ ಇದೆ. ಈ ಕಡೆ ಆಮ್ಲಜನಕ ರಹಿತ ಇರುತ್ತೆ, ಈ ಕಡೆ ಆಮ್ಲಜನಕ ಸಹಿತ ರಕ್ತ ಇರುತ್ತೆ. ಎರಡು ಮಿಕ್ಸ್ ಆಗಲ್ಲ ಅಂತೇಳಿ ಬರೀರಿ. 76 ಮಾನವರಲ್ಲಿ ಇಮ್ಮಡಿ ರಕ್ತ ಪರಿಚಲನೆ ಎಷ್ಟು ಸಾಕಷ್ಟು ಸತಿ ಹೇಳಿದ್ದೀನಿ. ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಯಾವುವು? ದ್ಯುತಿಸಂಶ್ಲೇಷಣೆಯಲ್ಲಿ ನಡೆಯುವ ಘಟನೆಗಳು. ಫಸ್ಟು ಕ್ಲೋರೋಫಿಲ್ಲಿಂದ ಬೆಳಕಿನ ಶಕ್ತಿ ಹೀರಿಕೆ. ಕ್ಲೋರೋಫಿಲ್ ಅಂದರೆ ಪತ್ರಹರಿತ್ತು, ಅದೇನು ಮಾಡುತ್ತೆ, ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ಳುತ್ತೆ. ಆಮೇಲೆ ಬೆಳಕಿನ ಶಕ್ತಿ ಏನಾಗಿ ಹೊಡೆಯುತ್ತೆ, ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ನೆಕ್ಸ್ಟು ಇಲ್ಲಿ ನೀರಿನ ಅಣು ಇದೆಯಲ್ಲ H2O, ಈ H2O ಹೆಚ್ಚಾಗಿ ಮತ್ತು O ಆಗಿ ಸಪ್ರೇಟಾಗಿ ಒಡೆಯುತ್ತೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿದೆ ನೋಡಿರಿ, CO2. ಈ CO2 ಹೋಗಿ ಕಾರ್ಬೋಹೈಡ್ರೇಟ್ ಅಥವಾ ಗ್ಲೂಕೋಸ್ ಇಲ್ಲಿದೆಯಲ್ಲ, ಇದು C6H12O6 ಆಗಿ ಪರಿವರ್ತನೆ ಆಗುತ್ತೆ. ಆಮೇಲೆ ಇನ್ನೊಂದಿದೆ, ಸಸ್ಯಗಳ ಹಳೆಯ ಝೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಯಾವ ರೂಪದಲ್ಲಿ ಸಂಗ್ರಹವಾಗುತ್ತವೆ? ಝೈಲಮ್ನಲ್ಲಿ ತ್ಯಾಜ್ಯ ಪದಾರ್ಥಗಳು, ಇದನ್ನು ಕೀ ಆನ್ಸರ್ಸ್ ನೋಡ್ಕೊಳ್ಳಿ. ಬಟ್ ನನಗನ್ಸಿದ ಮಟ್ಟಿಗೆ ಇದು ಅಂಟು ರಾಳಗಳಲ್ಲಿ
ತ್ಯಾಜ್ಯ ಪದಾರ್ಥ. ಆಮೇಲೆ ಎಲೆ ಒಣಗೋಗಿರುತ್ತೆ, ಅದರಲ್ಲಿ ತ್ಯಾಜ್ಯ ಪದಾರ್ಥ ಇರುತ್ತೆ, ಅದನ್ನು ಉದುರಿಸ್ಕೊಂಡ್ಬಿಡ್ತವೆ ಸಸ್ಯಗಳು. ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳು ಸಸ್ಯದ ಎಲ್ಲ ಭಾಗಗಳಿಗೆ ಹೇಗೆ ಸಾಗಿಸಲ್ಪಡುತ್ತವೆ? ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನ ಅಂದರೆ ಆಹಾರ, ಹೌದಾ? ಆಹಾರ ಹೆಂಗೆ ಸಾಗುತ್ತೆ? ಫ್ಲೋಯಂ ಅಂಗಾಂಶದ ಮೂಲಕ ಎಲ್ಲ ಭಾಗಗಳಿಗೆ ಸಾಗಿಸುತ್ತೆ ಸಸ್ಯದಲ್ಲಿ. ಇದನ್ನು ವಸ್ತು ಸ್ಥಾನಾಂತರಣ ಅಂತೇಳಿ ಕರಿತೀವಿ. ಇದು ಏಕಕೋಶೀಯ ಜೀವಿ ಅಮೀಬಾದಲ್ಲಿ ನಡೆಯುವ ಜೀರ್ಣಕ್ರಿಯೆ. ಫಸ್ಟ್ ಅಮೀಬಾ ಏಕಕೋಶೀಯ ಜೀವಿ. ಇದು ಆಹಾರದ ಹತ್ತಿರ ಬರುತ್ತೆ. ಆಹಾರದ ಹತ್ತಿರ ಬಂದ ಮೇಲೆ ಆಹಾರವನ್ನು ಈ ಬೆರಳಿನ ಆಕಾರದ ರಚನೆಗಳನ್ನಾಗಿ ಮಾಡಿ ಅದನ್ನು ಸುತ್ತುವರಿಯುತ್ತೆ. ಇದು ದೇಹದ ಆಕಾರವನ್ನು ಬದಲು ಮಾಡಿಕೊಳ್ಳುತ್ತೆ. ಆಮೇಲೆ ಆ ಆಹಾರ ಒಳಗೆ ಹೋಗಿ ಆಹಾರ ರಸದಾನಿ ಆಗುತ್ತೆ. ಆ ಆಹಾರ ರಸದಾನಿ ಅಲ್ಲಿ ಆಹಾರ ಇರುತ್ತಲ್ಲ, ಅದು ಕಿಣ್ವಗಳ ಸಹಾಯದಿಂದ ಜೀರ್ಣವಾಗುತ್ತೆ. ಈ ಜೀರ್ಣವಾಗಿ ಇಲ್ಲೆಲ್ಲ ಕೋಶ ರಸದೊಳಗೆ, ದ್ರವ್ಯದೊಳಗೆ ಸೇರಿಕೊಳ್ಳುತ್ತೆ. ಜೀರ್ಣವಾಗದ ಆಹಾರ ಹೊರಗಡೆ ಹೊರಟೋಗುತ್ತೆ. ಇದು ಅಮೀಬಾದಲ್ಲಿ ಜೀರ್ಣಕ್ರಿಯೆ ಅಥವಾ ಪೋಷಣೆ. 81. ಮಾನವರಲ್ಲಿ ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣವನ್ನು ಹೇಗೆ ನಿಯಂತ್ರಿಸಲಾಗುತ್ತದೆ? ನೀವು ನೀರು ಜಾಸ್ತಿ ಕುಡಿದ್ರೆ ಮೂತ್ರ ಜಾಸ್ತಿ ಹೋಗುತ್ತೆ, ನೀರು ಕಡಿಮೆ ಕುಡಿದ್ರೆ ಮೂತ್ರ ಜಾಸ್ತಿ ಹೋಗಲ್ಲ. ಸೊ ಆ ಥರ ನಿಯಂತ್ರಣ ಮಾಡುತ್ತೆ. ಇದನ್ನು ಕೀ ಆನ್ಸರಲ್ಲಿ ಇನ್ನೊಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟು ಝೈಲಮ್ ಅಂಗಾಂಶದ ಕಾರ್ಯಗಳನ್ನು ಫ್ಲೋಯಂ ಅಂಗಾಂಶದ ಕಾರ್ಯಗಳೊಂದಿಗೆ ಹೋಲಿಸಿ. ಝೈಲಮು ಫ್ಲೋಯಮ್ ಅಂದ್ರೇನು ಅಂತ ಮೊದಲು ಹೇಳ್ಕೊಡ್ತೀನಿ. ಫಸ್ಟು ಇಲ್ಲಿ ನೋಡ್ರಿ, ಇಲ್ಲಿ ಬೇರಿನಿಂದ ನೀರು ಹೀರ್ಕೊಳ್ಳುತ್ತಲ್ಲ ಬೇರು, ಅದು ಝೈಲಮ್ ಅಂಗಾಂಶ. ಇಲ್ಲಿ ನೋಡ್ರಿ ಕೊಳವೆ ಇದೆ, ಈ ಥರ ಕೊಳವೆ ಇರುತ್ತೆ. ಝೈಲಮ್ ಅಂಗಾಂಶದ ಮೂಲಕ ಹೊರಗಡೆ ಹೋಗುತ್ತೆ. ಇದು ನೀರು ಮೇಲೆ ಹೆಂಗೆ ಹೋಗುತ್ತೆ ಅಂದರೆ ಪತ್ರರಂಧ್ರದ ಮೂಲಕ ನೀರು ಆವಿಯಾಗಿ ಹೊರಗಡೆ ಹೋಗ್ತಾ ಇರುತ್ತಲ್ಲ, ಅದನ್ನ ಬಾಷ್ಪ ವಿಸರ್ಜನೆ ಅಂತೇಳಿ ಕರಿತೀವಿ. ಅದರಿಂದ ಅದು ನೀರು ಮೇಲಕ್ಕೆ ಹೋಗುತ್ತೆ. ಅದೇ ಥರ ಎಲೆಗಳಲ್ಲಿ ಆಹಾರ ತಯಾರಾಗುತ್ತೆ. ಎಲೆಗಳಲ್ಲಿ ಆಹಾರ ಬೇರೆ ಕಡೆ ಹೋಗಬೇಕಂದ್ರೆ ಫ್ಲೋಯಂ ಅಂಗಾಂಶ, ಇದೇನಿದು ಫ್ಲೋಯಂ ಅಂಗಾಂಶದ ಮೂಲಕ ಎಲ್ಲ ಕಡೆ ಹೋಗುತ್ತೆ. ಈಗ ಅದು ಡಿಫ್ರೆನ್ಸ್ ಕೇಳಿದ್ದಾರೆ, ಈ ಬುಕ್ಕಲ್ಲಿರೋದೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಝೈಲಮ್ಮು ನೀರು ಮತ್ತು ಲವಣಗಳನ್ನು ಸಾಗಿಸುತ್ತವೆ. ಇದೆಲ್ಲ ಹೊಡೆದಾಕ್ರಿ, ನಿರವಯವ ಬೇಡ. ನೀರು ಮತ್ತು ಲವಣಗಳನ್ನು ಸಾಗಿಸುತ್ತವೆ. ಫ್ಲೋಯಮ್ಮು ಆಹಾರ ಅಥವಾ ಸಾವಯವ ವಸ್ತುಗಳನ್ನು ಸಾಗಿಸುತ್ತವೆ. ಸಾವಯವ ಬೇಡ, ಇದು ಬರೀ ಆಹಾರವನ್ನು ಸಾಗಿಸುತ್ತವೆ ಅಂತ ಬರೀವಿ. ಆಮೇಲೆ ವಸ್ತುಗಳ ಹರಿವು ಏಕಮುಖ. ಇಲ್ಲಿ ನೋಡ್ರಿ, ನೀರು ಏಕಮುಖವಾಗಿ ಮೇಲಕ್ಕೆ ಹೋಗುತ್ತೆ. ಇಲ್ಲಿ ಏನು ವಸ್ತುಗಳ ಹರಿವು ದ್ವಿಮುಖ. ಇಲ್ಲಿ ಆಹಾರ ತಯಾರಾಗುತ್ತಲ್ಲ ಎಲೆಗಳಲ್ಲಿ, ಎಲ್ಲ ಕಡೆ ಹೋಗುತ್ತೆ. ದ್ವಿಮುಖ, ಒಂದೇ ಕಡೆ ಹೋಗಲ್ಲ, ದ್ವಿಮುಖ. ಆಮೇಲೆ ಝೈಲಮ್ ನಳಿಕೆಗಳು, ಇದರಲ್ಲಿ ಏನಿರ್ತವೆ? ಝೈಲಮ್ ನಳಿಕೆಗಳು, ನಾಳಗಳು ಏನು ಬೇರಿನಿಂದ ಕಾಂಡಕ್ಕೆ ವಸ್ತುಗಳನ್ನು ಸಾಗಿಸುತ್ತವೆ. ಇಲ್ಲಿ ನೋಡ್ರಿ, ಇದು ಝೈಲಮ್ ನಳಿಕೆ, ನಾಳಗಳು ಏನು ಮಾಡ್ತವೆ? ನೀರನ್ನು ಮೇಲಕ್ಕೆ ಸಾಗಿಸ್ತವೆ. ಆಮೇಲೆ ಇದರಲ್ಲಿ ಜರಡಿ ನಾಳ, ಸಂಗಾತಿ ಜೀವಕೋಶ ವಸ್ತುಗಳನ್ನು ಎಲೆಗಳಿಂದ ಎಲ್ಲ ಭಾಗಗಳಿಗೂ ಸಾಗಿಸುತ್ತವೆ. ಇಲ್ಲಿ ನೋಡ್ರಿ, ಇದನ್ನು ಜರಡಿ ನಾಳ ಅಂತ ಹೇಳ್ತೇವೆ ಫ್ಲೋಯಮ್ನಲ್ಲಿ. ಜರಡಿ ನಾಳ, ಇದರ ಮೂಲಕ ಆಹಾರ ಹೀಗೆ ಸಾಗುತ್ತೆ. ಇದು ರಂಧ್ರ ಇರುತ್ತೆ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಸಂಗಾತಿ ಜೀವಕೋಶ ಇರುತ್ತೆ. ಸೊ ಅದರಲ್ಲಿ ಏನೇನಿರುತ್ತೆ ಬರೆದಿದ್ದಾರೆ. ಜರಡಿ ನಾಳ, ಸಂಗಾತಿ ಜೀವಕೋಶ ಎಲೆಗಳಿಂದ ಎಲ್ಲ ಕಡೆ ಫ್ಲೋಯಂ ಅಂಗಾಂಶ ಅಂತ ಹೇಳ್ತೇವಲ್ಲ, ಅದನ್ನು ಎಲ್ಲ ಕಡೆ ಸಾಗಿಸ್ತವೆ ಅಂತ ಬರೆದಿದೆ. ಆಮೇಲೆ ಇಲ್ಲಿ ಇದು ಇಂಪಾರ್ಟೆಂಟು, ಇಲ್ಲಿ ಒತ್ತಡ ಯಾವುದು? ಶೋಷಣ ಒತ್ತಡ. ಇಲ್ಲಿ ಝೈಲಮ್ಮಲ್ಲಿ ಶೋಷಣ ಒತ್ತಡ, ಇಲ್ಲಿ ಅಭಿಸರಣ ಒತ್ತಡ. ಇದು ಮೇ ಬಿ ಉಲ್ಟಾ ಆಗಿರಬಹುದೇನೋ. ಇದೊಂದು ನೀವು ನೆನ್ಪಿಟ್ಕೋಬೇಕು, ಅಭಿಸರಣ ಒತ್ತಡ. ಇಲ್ಲಿ 92 ಕ್ವಶನ್ ನೋಡ್ರಿ. ಆಕ್ಸಿಜನ್ ಸಹಿತ ರಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತ ಸಾಗಾಣಿಕೆಗೆ ಮಾನವನ ಹೃದಯ ರಚನೆಯು ಹೇಗೆ ಸಹಾಯಕವಾಗಿದೆ ವಿವರಿಸಿ. ಸೊ ನಮ್ಮ ಹಾರ್ಟಲ್ಲಿ ಆಕ್ಸಿಜನ್ ಇರೋ ಬ್ಲಡ್ಡು, ಆಕ್ಸಿಜನ್ ಇಲ್ದಿರೋ ಬ್ಲಡ್ಡು ಮಿಕ್ಸ್ ಆಗಲ್ಲ, ಹೇಗೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇದು ಕೀ ಆನ್ಸರೇ ಹೇಳ್ತೀನಿ ನಾನು, ನಿಮ್ಗೆ ಓದೋಕೆ ಅನುಕೂಲ ಆಗಲಿ ಅಂಥೇಳಿ. ಸೊ ಮಾನವನ ಹೃದಯ ವಿಭಿನ್ನ ಕೋಣೆಗಳನ್ನು ಹೊಂದಿದೆ. ಇಲ್ಲಿ ನೋಡ್ರಿ, 4 ಕೋಣೆಗಳನ್ನು ಹೊಂದಿದೆ. ಸೊ ರಕ್ತ ಮಿಕ್ಸ್ ಆಗಲ್ಲ. ಆದರೆ ಮೀನುಗಳು 2 ಕೋಣೆಯನ್ನು ಹೊಂದಿರ್ತವೆ, ಅವಾಗಲ್ಲಿ ರಕ್ತ ಮಿಕ್ಸ್ ಆಗುತ್ತೆ. ಆಮೇಲೆ ಸೆಪ್ಟಮ್ ಎಂಬ ವಿಭಜಿಸುವ ಭಿತ್ತಿ ಹೊಂದಿದೆ. ಇಲ್ಲಿ ಮಧ್ಯ ಏನಿದೆ? ಸೆಪ್ಟಮ್ ಇದೆ, ಹೌದಾ?
ಸೆಪ್ಟಮ್ಮು ಈ ಕಡೆ ಏನಾಗುತ್ತೆ, ಆಕ್ಸಿಜನ್ ಇಲ್ಲದೇ ಇರೋ ರಕ್ತ ಬರ್ತಾ ಇರುತ್ತೆ, ಈ ಕಡೆ ಆಕ್ಸಿಜನ್ ಇರೋ ರಕ್ತ ಬರ್ತಾ ಇದೆ. ಅದಕ್ಕೆ ಒಂದು ಅಡ್ಡ ಗೋಡೆ ಇದೆ ಸೆಪ್ಟಮ್ಮು, ಅದು ಮಿಕ್ಸ್ ಆಗ್ದಂಗೆ ನೋಡಿಕೊಳ್ಳುತ್ತೆ. ಹೌದಾ, ಓನ್ ಆನ್ಸರಲ್ಲಿ ಬರೀರಿ. ಆಮೇಲೆ ಸೆಪ್ಟಮ್ ಎಂಬ ರಚನೆಯು ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಸಾಗಾಣಿಕೆಗೆ ವಿಭಿನ್ನ ಮಾರ್ಗಗಳನ್ನು ಸೃಷ್ಟಿಸಿದೆ. ಸೊ ವಿಭಿನ್ನ ಮಾರ್ಗಗಳು ಏನು ಹಂಗಂದರೆ, ಇಲ್ಲಿಂದ ಈ ಕಡೆಯಿಂದ ಹೃದಯದ ಬಲಭಾಗಕ್ಕೆ ಆಕ್ಸಿಜನ್ ಇಲ್ಲದೇ ಇರೋ ರಕ್ತ ಇಲ್ಲಿ ಬರುತ್ತೆ, ಬಲಹೃತ್ಕರ್ಣ, ಬಲಹೃತ್ಕರ್ಣದಿಂದ ಬಲಹೃತ್ಕಕ್ಷಿ. ಆಮೇಲೆ ಇಲ್ಲಿ ಇದೇನಿದು ಪುಪ್ಪಸಕ ಅಪಧಮನಿ, ಪುಪ್ಪಸ ಅಪಧಮನಿಯ ಮೂಲಕ ಹಿಂದಿರೋ ಶ್ವಾಸಕೋಶಕ್ಕೆ ಹೋಗುತ್ತೆ. ಅಲ್ಲಿ ಆಕ್ಸಿಜನನ್ನು ಪಡ್ಕೊಂಡು ತಿರುಗಿ ಇಲ್ಲಿ ಪುಪ್ಪಸಕ ಅಭಿಧಮನಿಯ ಮೂಲಕ ಇಲ್ಲಿಗೆ ಬರುತ್ತೆ ಎಡಹೃತ್ಕರ್ಣ, ಎಡಹೃತ್ಕಕ್ಷಿ. ಇಲ್ಲಿಂದ ಮಹಾಪಧಮನಿಯ ಮೂಲಕ ಆಕ್ಸಿಜನ್ ಇರೋ ರಕ್ತ ಎಲ್ಲ ಕಡೆ ಹೋಗುತ್ತೆ. ಸೊ ಇದು ವಿವಿಧ ಮಾರ್ಗಗಳನ್ನು ಉಂಟು ಮಾಡುತ್ತದೆ. ಈಗ ನೋಡ್ರಿ, ಸಾಗಾಣಿಕೆಯಲ್ಲಿ ರಕ್ತದ ಘಟಕಗಳನ್ನು ಹೆಸರಿಸಿ ಮತ್ತು ಅವುಗಳ ಕಾರ್ಯಗಳನ್ನು ಬರೆಯಿರಿ ರಕ್ತದಲ್ಲಿ. ಆಮೇಲೆ ಮಾನವನ ರಕ್ತದಲ್ಲಿ ಹಿಮೋಗ್ಲೋಬಿನ್ನ ವರ್ಣಕಗಳ ಪಾತ್ರವೇನು? ಸೊ ರಕ್ತದಲ್ಲಿ ಈಗ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ಆನ್ಸರ್ನ, ನಾನು ಮತ್ತೆ ಹೇಳ್ತೀನಿ. ರಕ್ತದಲ್ಲಿ ಏನೇನು ಸಾಗಿಸುತ್ತೆ, ಏನೇನು ರಕ್ತದಲ್ಲಿರುವ ನೀರು, ಪ್ಲಾಸ್ಮಾ, ಆಹಾರ, ಕಾರ್ಬನ್ ಡೈಆಕ್ಸೈಡು, ನೈಟ್ರೋಜನನ್ನು ಸಾಗಿಸುತ್ತೆ. ಆಮೇಲೆ RBC ಅಂದರೆ ಕೆಂಪು ರಕ್ತ ಕಣ ಆಕ್ಸಿಜನನ್ನು ಸಾಗಿಸುತ್ತೆ. ಲವಣಗಳು ಸಹ ನೀರಿನಲ್ಲಿ ಸಾಗ್ತವೆ. ಆಮೇಲೆ ಅಮೈಲೇಸ್ ಇದೇನಪ್ಪ, ಆಮೇಲೆ ಇಲ್ಲಿ ಕೆಂಪು ರಕ್ತ ಕಣ ಮತ್ತೆ ಅದೇ ಇದೆ ನೋಡ್ರಿ, ಪ್ಲಾಸ್ಮಾ, ಆಹಾರ, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್. ಕೆಂಪು ರಕ್ತ ಕಣ ಆಕ್ಸಿಜನ್ ಸಾಗಾಣಿಕೆ. ಬಿಳಿ ರಕ್ತ ಕಣ ಏನು ಮಾಡುತ್ತೆ, ಯಾವುದಾದ್ರೂ ಬ್ಯಾಕ್ಟೀರಿಯಾ ಅಥವಾ ಸೂಕ್ಷ್ಮಾಣು ಜೀವಿಗಳನ್ನು ಕೊಂದು ನಮ್ಮ ದೇಹಕ್ಕೆ ರಕ್ಷಣೆಯನ್ನು ಕೊಡುತ್ತದೆ. ಕಿರುತಟ್ಟೆಗಳು ಏನು ಮಾಡ್ತವೆ, ರಕ್ತ ಹೆಪ್ಪುಗಟ್ಟಲು ಸಹಾಯಕ ಮಾಡುತ್ತವೆ. ರಕ್ತ ಹೆಪ್ಪುಗಟ್ಟೋದು ಅಂದ್ರೇನು, ನಿಮ್ಮ ಕೈಯಲ್ಲಿ ಏನಾದರೂ ರಕ್ತ ಕಟ್ಟಾದರೆ ಸ್ವಲ್ಪ ರಕ್ತ ಹರಿದು ಆಮೇಲೆ ತಾನೇ ಸ್ಟಾಪ್ ಆಗುತ್ತೆ. ಯಾಕಂದರೆ ಅಲ್ಲಿ ಕಿರುತಟ್ಟೆ ಏನು ಮಾಡುತ್ತೆ, ಒಂದು ಪ್ರೋಟೀನನ್ನು ಉತ್ಪಾದನೆ ಮಾಡಿ ಅದನ್ನು ಸ್ಟಾಪ್ ಮಾಡುತ್ತೆ. ಆಮೇಲೆ ಕೆಂಪು ರಕ್ತ ಕಣಗಳಲ್ಲಿ ಒಂದು ಇದು ಇರುತ್ತೆ, ಏನು ಪಿಗ್ಮೆಂಟು, ಹೀಮೋಗ್ಲೋಬಿನ್ನು, ಕೆಂಪು ವರ್ಣಕ, ರಕ್ತಕ್ಕೆ ಕೆಂಪು ಬಣ್ಣವನ್ನು ಕೊಡುತ್ತೆ, ಅದು ಹೀಮೋಗ್ಲೋಬಿನ್ನು. ಮತ್ತು ಆಕ್ಸಿಜನ್ನಕ್ಕೆ ಅಂಟುಕೊಂಡು ಆಕರ್ಷಿತವಾಗಿ ಆಕ್ಸಿಜನ್ನನ್ನು ರಕ್ತದಲ್ಲಿ ಸಾಗಾಣಿಕೆ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ನು, ಮಾನವನ ದೇಹದಲ್ಲಿ ಮೂತ್ರವು ಹೇಗೆ ಉತ್ಪಾದನೆಯಾಗುತ್ತದೆ? ಈಗ ನೋಡ್ರಿ, ಮೂತ್ರ ಅಂದರೆ ಏನು, ಇದು ಮೂತ್ರಜನಕಾಂಗ ವ್ಯೂಹ, ಇದು 2 ಕಿಡ್ನಿ ಮೂತ್ರಪಿಂಡಗಳು, ಆಮೇಲೆ ಇದು ಮೂತ್ರನಾಳಗಳು, ಆಮೇಲೆ ಇದು ಮೂತ್ರಾಶಯ. ಇದರೊಳಗಡೆ ಏನಿರ್ತವೆ, ಹಲವಾರು ಮೂತ್ರ ಜನಕಾಂಗದ ರಚನಾತ್ಮಕ ಕಾರ್ಯನಿರ್ವಾಹಕ ಮೂಲ ಘಟಕ ಯಾವುದು ಅಂದರೆ ನೆಫ್ರಾನ್. ಸೊ ಇದು ನೆಫ್ರಾನ್. ಸೊ ನೆಫ್ರಾನ್ನಲ್ಲಿ ಮೂತ್ರ ಉತ್ಪಾದನೆ ಆಗುತ್ತೆ. ಫಸ್ಟ್ ಸ್ಟೆಪ್ಪು ಗ್ಲಾಮರುಲಸ್ನ ಸೋಸುವಿಕೆ. ಇದು ನೆಫ್ರಾನ್ ಬೌಮನ್ನ ಕೋಶ, ಇದು ಹೌದಾ, ಇದು ನಳಿಕೆ, ಆಮೇಲೆ ಇದು ಸಂಗ್ರಾಹಕ ನಾಳ. ಈ ಥರ ಮಿಲಿಯನ್ ಗಟ್ಟಲೆ ಏನಿರ್ತವೆ ಕಿಡ್ನಿಯಲ್ಲಿ ಇರ್ತವೆ. ಇವು ಮೂತ್ರವನ್ನು ಉತ್ಪಾದನೆ ಮಾಡ್ತವೆ. ಸೊ ರಕ್ತ ಏನು ಮಾಡುತ್ತೆ, ತ್ಯಾಜ್ಯ ಪದಾರ್ಥಗಳನ್ನು ತೊಗೊಂಬಂದು ಈ ಕಿಡ್ನಿಗೆ ಕೊಡುತ್ತೆ. ಹೌದಾ, ರಕ್ತದಲ್ಲಿ ತ್ಯಾಜ್ಯ ಪದಾರ್ಥಗಳು, ವಿಷವಸ್ತುಗಳು, ಅಮೋನಿಯಾ, ಯೂರಿಕ್ ಆಮ್ಲ ಎಲ್ಲ ಇರ್ತದಲ್ಲ, ಅದು ಮೂತ್ರದ ಮೂಲಕ ಹೊರಗಡೆ ಹೋಗುತ್ತೆ. ಸೊ ಇಲ್ಲಿ ಇದು ರಕ್ತದ ಇದು ಗುಚ್ಛ ಇರುತ್ತೆ ನೋಡ್ರಿ, ರಕ್ತನಾಳದ ಗುಚ್ಛಕ್ಕೆ ನಾವು ಗ್ಲಾಮರುಲಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಗ್ಲಾಮರುಲಸ್. ಇಲ್ಲಿ ರಕ್ತ ಏನಾಗುತ್ತೆ, ಸೋಸಲ್ಪಡುತ್ತೆ. ಅಂದರೆ ರಕ್ತ ಒಳಗೆ ಹೋಗೋದಿಲ್ಲ, ಬರೀ ನೀರು ಮತ್ತು ತ್ಯಾಜ್ಯ ಪದಾರ್ಥಗಳು ಮಾತ್ರ ಈ ಬೌಮನ್ ಕೋಶದ ಒಳಗಡೆ ಹೋಗ್ತವೆ. ಇದನ್ನು ನಾವು ಏನಂತ ಹೇಳ್ತೀವಿ, ಗ್ಲಾಮರುಲಸ್ ಸೋಸುವಿಕೆ ಅಂತೇಳಿ ಕರಿತೀವಿ. ಇದು ಫಸ್ಟ್ ಹಂತ. ಆಮೇಲೆ ಸೆಕೆಂಡ್ ಹಂತ, ಇಲ್ಲಿ ಹಿಂಗೆ ಒಳಗಡೆ ಬರುತ್ತಲ್ಲ ನಳಿಕೆಯಲ್ಲಿ, ಇದರಲ್ಲಿ ಅಪ್ಪಿತಪ್ಪಿ ಕೆಲವೊಂದು ಬೇಕಾದಂತಹ ವಸ್ತುಗಳು, ಗ್ಲೂಕೋಸು, ಅಮೈನೋ ಆಮ್ಲ ಎಲ್ಲ ಒಳಗಡೆ ಹೋಗ್ಬಿಟ್ಟಿರ್ತವೆ. ಆದ್ದರಿಂದ ಇದು ಏನು ಮಾಡುತ್ತೆ, ನಳಿಕೆ ಮತ್ತು ಅದರ ಸುತ್ತಲೂ ಇರುವಂತಹ ರಕ್ತನಾಳ ಏನಿರುತ್ತಲ್ಲ ಅವುಗಳನ್ನು ವಾಪಸ್ಸು ಮರು ಹೀರ್ಕೊತವೆ. ಅದನ್ನು ಮರು ಹೀರಿಕೆ ಅಂಥೇಳಿ ಕರಿತೀವಿ. ಅಂದರೆ ಇದರೊಳಗಡೆ ಸೋಸಲ್ಪಟ್ಟಂತಹ ವಸ್ತುವಿನಲ್ಲಿ ಬೇಕಾದಂಥ ವಸ್ತು, ಗ್ಲೂಕೋಸು, ಅಮೈನೋ ಆಮ್ಲ ಏನಾದರೂ ಇದ್ದರೆ ಇದೇನು ಮಾಡ್ಕೊಳ್ಳುತ್ತೆ, ಇದು ಸುತ್ತಲೂ ರಕ್ತನಾಳ ಇರುತ್ತಲ್ಲ
ಆ ರಕ್ತ ಏನು ಮಾಡುತ್ತೆ, ಹೀರ್ಕೊಂಡ್ಬಿಡುತ್ತೆ, ಮರು ಹೀರಿಕೆ ಅಂತ ಹೇಳ್ತೀವಿ. ಮತ್ತು ತನ್ನಲ್ಲಿದ್ದ ತ್ಯಾಜ್ಯವನ್ನು ಮತ್ತೆ ಇದಕ್ಕೆ ಸೇರಿಸುತ್ತೆ. ಹೀಗೆ ಮೂತ್ರ ಉತ್ಪಾದನೆಯಾಗಿ ಈ ಥರ ಇಲ್ಲಿ ಬರುತ್ತೆ, ಸಂಗ್ರಹನಾಳಕ್ಕೆ ಬರುತ್ತೆ. ಉಳಿದ ನೀರು, ಲವಣ, ಮೂತ್ರ ಉಂಟಾಗಿ ಏನಾಗುತ್ತೆ, ಸಂಗ್ರಹನಾಳಕ್ಕೆ ಬರುತ್ತೆ. ಸೊ ಎಲ್ಲ ಸಂಗ್ರಹನಾಳಕ್ಕೆ ಇಲ್ಲಿ ಬಂದು ಇದರ ಮೂಲಕ ಹಿಂಗೆ ಬಂದು ಇಲ್ಲಿ ಇತ್ಕೊಂಡು ಹೊರಗಡೆ ಬರುತ್ತೆ. ಇದು ಮೂತ್ರ ಉತ್ಪಾದನೆಯ ಹಂತಗಳು. ಮಾನವನ ಜೀರ್ಣನಾಳದಲ್ಲಿ ಕೆಳಗಿನ ಜೀರ್ಣರಸಗಳ ಕಾರ್ಯ ತಿಳಿಸಿ. ಜಠರ ರಸ, ಕರುಳಿನ ರಸ. ಸೊ ಜಠರ ಅಂದರೆ ಇಲ್ಲಿ ಹೊಟ್ಟೆ ಇಲ್ಲಿರುತ್ತೆ, ಇದರಲ್ಲಿ ಜಠರ ರಸ ಇರುತ್ತೆ. ಸೊ ಜಠರ ರಸ ಏನು ಮಾಡುತ್ತೆ, ಲೋಳೆಯನ್ನು ಸ್ರವಿಸುತ್ತೆ. ಲೋಳೆ ಅಂದರೆ ಜೊಲ್ಲಂಥ ಪದಾರ್ಥ, ಅದನ್ನು ಸ್ರವಿಸಿದಾಗ ಆಹಾರ ಚಲನೆಗೆ ಸಹಾಯ ಆಗುತ್ತೆ. ಆಮೇಲೆ ನಿಮ್ಮ ಕೀ ಆನ್ಸರಲ್ಲಿ ಕೊಟ್ಟಿದ್ದಾರೆ, ಜಠರ ರಸ ಏನು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉತ್ಪತ್ತಿ ಮಾಡುತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲ. ಆ ಹೈಡ್ರೋಕ್ಲೋರಿಕ್ ಆಮ್ಲ ಏನು ಮಾಡುತ್ತೆ, ಇದನ್ನ ಆಲ್ರೆಡಿ ಹೇಳಿದ್ದೀನಿ ಸಾಕಷ್ಟು ಸತಿ. ಪೆಪ್ಸಿನ್ ಕಿಣ್ವಕ್ಕೆ ಸಹಾಯ ಮಾಡುತ್ತೆ. ಪೆಪ್ಸಿನ್ ಕಿಣ್ವಕ್ಕೆ ಪ್ರೋಟೀನನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ. ಇದು ಜಠರ ರಸ. ಜಠರ ರಸದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇರುತ್ತೆ. ಆಮೇಲೆ ನೆಕ್ಸ್ಟು ಕರುಳಿನ ರಸ ಅಂತ ಕೇಳಿದ್ದಾರೆ. ಇದು ಸಣ್ಣ ಕರುಳು. ಈ ಕರುಳಿನಲ್ಲಿ ಸಂಪೂರ್ಣ ಜೀರ್ಣಕ್ರಿಯೆ ಆಗುತ್ತೆ ಅಂತ ಹೇಳಿದೆ ನಾನು. ಸೊ ಆ ಕರುಳಿನ ರಸದಲ್ಲಿ ಅನೇಕ ಕಿಣ್ವಗಳು ಇರ್ತವೆ. ಆ ಕಿಣ್ವಗಳು ಏನು ಮಾಡ್ತವೆ, ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಅಂದರೆ ಕಾರ್ಬೋಹೈಡ್ರೇಟನ್ನು ಸಕ್ಕರೆಯನ್ನಾಗಿ ಒಡೆಯುತ್ತೆ, ಪ್ರೋಟೀನನ್ನು ಅಮೈನೋ ಆಮ್ಲ ಆಗಿ ಒಡೆಯುತ್ತೆ, ಕೊಬ್ಬನ್ನು ಲಿಪಿಡ್ ಮತ್ತು ಗ್ಲಿಸರಾಲ್ ಆಗಿ ಒಡೆಯುತ್ತೆ. ಗ್ಲಿಸರಾಲ್ ಮತ್ತು ಫ್ಯಾಟಿ ಆ್ಯಸಿಡ್ ಮತ್ತು ಗ್ಲಿಸರಾಲ್, ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಒಡೆಯುತ್ತೆ. ಇದು ಸಂಪೂರ್ಣ ಜೀರ್ಣಕ್ರಿಯೆ ಆಗುತ್ತೆ ಕರುಳಿನ ರಸ. ಸೊ ನೆಕ್ಸ್ಟು 88, ಪರಪೋಷಕಗಳು ಆಹಾರವನ್ನು ಸೇವಿಸಿ ಬಳಸುವ ವಿಧಾನಗಳನ್ನು ಉದಾಹರಣೆ ಸಹಿತ ತಿಳಿಸಿ. ಪರಪೋಷಕಗಳು ಅಂದರೆ ಸಸ್ಯಗಳನ್ನು ಬಿಟ್ಟು, ಫಾರ್ ಎಕ್ಸಾಂಪಲ್ ನಾವಾಗಿರಬಹುದು, ಅಮೀಬಾ ಆಗಿರಬಹುದು, ಯಾವ ಥರ ಆಹಾರವನ್ನು ಇದನ್ನು ಜೀರ್ಣ ಮಾಡ್ಕೊತವೆ ಅಂಥೇಳಿ ಕ್ವಶನ್ ಇರೋದಿಲ್ಲಿ. ಸೊ ಇದು ಇಲ್ಲಿ ಫಸ್ಟ್ ಇದೆ ನೋಡ್ರಿ. ಕೆಲವು ಜೀವಿಗಳು ಆಹಾರ ವಸ್ತುಗಳನ್ನು ದೇಹದ ಹೊರಗೆ ವಿಭಜಿಸಿ ನಂತರ ಅದನ್ನು ಹೀರಿಕೊಳ್ಳುತ್ತವೆ. ಉದಾಹರಣೆ ಬ್ರೆಡ್ ಮೋಲ್ಡ್ ಮತ್ತು ಈಸ್ಟ್. ಅಂದರೆ ಬ್ರೆಡ್ ಮೇಲೆ ಇರ್ತವೆ ಅವು, ಈಸ್ಟು, ಮೋಲ್ಡು, ಬೂಸ್ಟು, ಅದನ್ನು ಹೊರಗಡೆನೇ ಒಡೆದ್ಬಿಡ್ತವೆ, ತಿನ್ನಂಗಿಲ್ಲ. ಫಸ್ಟು ಹೊರಗಡೆ ಒಡೆದು ಅದನ್ನು ವಿಭಜಿಸಿ ನಂತರ ಅದನ್ನು ಏನು ಮಾಡ್ತವೆ, ಹೀರ್ಕೊಳ್ತವೆ. ಹೌದಾ. ಇನ್ನೊಂದು ಏನು ಅಂತಂದರೆ, ಕೆಲವು ಜೀವಿಗಳು ಆಹಾರ ಪದಾರ್ಥವನ್ನು ಸೇವಿಸಿ ತಮ್ಮ ದೇಹದ ಒಳಗಡೆ ಅದನ್ನು ವಿಭಜಿಸುತ್ತವೆ. ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ತಿಂತೀವಿ, ಆಮೇಲೆ ಅದನ್ನು ದೇಹದ ಒಳಗಡೆ ಏನು ಮಾಡ್ತೀವಿ, ವಿಭಜಿಸ್ಕೊತೀವಿ. ಉದಾಹರಣೆ ಮನುಷ್ಯರು ಮತ್ತು ಉನ್ನತ ಪ್ರಾಣಿಗಳು. ಕೆಲವು ಜೀವಿಗಳು ಸಸ್ಯಗಳು ಮತ್ತು ಅವುಗಳನ್ನು ಕೊಲ್ಲದೆ ಪೋಷಣೆಯನ್ನು ಪಡೆದುಕೊಳ್ಳುತ್ತವೆ. ಫಾರ್ ಎಕ್ಸಾಂಪಲ್ಲು ಹೇನು, ಜಿಗಣೆ. ಈಗ ನೋಡ್ರಿ, ಹೇನು ತಲೆ ಮೇಲೆ ಇರುತ್ತೆ, ಅದೇನು ಮಾಡುತ್ತೆ, ಜಸ್ಟ್ ತಲೆ ಮೇಲೆ ರಕ್ತ ಹೀರ್ಕೊಳ್ಳುತ್ತೆ. ಅವನು ಕೊಲ್ಲೋದಿಲ್ಲ, ರಕ್ತ ಹೀರ್ಕೊಂಡು ಅದರಿಂದ ಆಹಾರವನ್ನು ಪಡೆಯುತ್ತೆ. ಇವೆಲ್ಲ ಪರಪೋಷಕಗಳು. ಅಂದ್ರೇನು, ತಮ್ಮ ಆಹಾರವನ್ನು ತಯಾರು ಮಾಡ್ಕೊಳ್ದೇ ಇರೋವು ಹೆಂಗೆ ಊಟ ಮಾಡ್ತವೆ ಅಂತ ಅರ್ಥ. ಇಲ್ಲಿ ನೋಡಿ 89ನೇದು, ಮತ್ತೆ ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲೂಕೋಸ್ ಅಣು ಕೋಶ ದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸುತ್ತದೆ. ಉಸಿರಾಟದ ವಿಧಗಳನ್ನು ತಿಳಿಸಿ. ಅವುಗಳ ನಡುವೆ ಯಾವುದಾದರೂ ವ್ಯತ್ಯಾಸ ತಿಳಿಸಿ. ಸೇಮ್ ಇದೆ ಆನ್ಸರ್. ಗ್ಲೂಕೋಸು ಕೋಶ ದ್ರವ್ಯದಲ್ಲಿ ಪೈರುವೇಟ್ ಆಗಿ ಒಡೆಯುತ್ತೆ. ಉಸಿರಾಟದ ವಿಧಗಳು ವಾಯುವಿಕ ಉಸಿರಾಟ, ಅವಾಯುವಿಕ ಉಸಿರಾಟ. ಮೈಟೋಕಾಂಡ್ರಿಯಾದಲ್ಲಿ ಆಕ್ಸಿಜನ್ ಇಲ್ಲದೇ ಕಾರ್ಬನ್ ಡೈಆಕ್ಸೈಡ್, ನೀರು ಶಕ್ತಿಯಾಗಿ ಬಿಡುಗಡೆ. ಈಸ್ಟಲ್ಲಿ ಆಕ್ಸಿಜನ್ ಇಲ್ಲದೇ ಎಥೆನಾಲ್ ಮತ್ತು ಶಕ್ತಿಯಾಗಿ ಬಿಡುಗಡೆ ಆಗುತ್ತೆ. ಇದು ಅವಾಯುವಿಕ ಉಸಿರಾಟ. ನೆಕ್ಸ್ಟು, ದ್ಯುತಿಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವುವು? ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ. ಈ ಪ್ರಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಇದು ದ್ಯುತಿಸಂಶ್ಲೇಷಣೆ. ಸೊ ಏನೇನು ಬೇಕು, ಫಸ್ಟ್ ಅವ್ರು ಏನೇನು ಬೇಕು ಅಂತ ಕೇಳಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್, CO2 ಅಂದ್ರೇನು, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್
H2O ಅಂದ್ರೇನು? ನೀರು. ಕಾರ್ಬನ್ ಡೈಆಕ್ಸೈಡ್ ಬೇಕು, ನೀರು ಬೇಕು, ಆಮೇಲೆ ಪತ್ರ ಹರಿತ್ತು ಬೇಕು, ಸೂರ್ಯನ ಬೆಳಕು ಬೇಕು. ಅದರ ಸಹಾಯದಿಂದ ಹಸಿರು ಸಸ್ಯಗಳು ಗ್ಲೂಕೋಸ್ C6H12O6 ಅನ್ನೋದು ಗ್ಲೂಕೋಸ್ ತಯಾರು ಮಾಡುತ್ತೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಂಡು ಯಾವ ಅನಿಲವನ್ನು ಹೊರಗೆ ಬಿಡ್ತಾವೆ ಸಸ್ಯಗಳು? ಆಕ್ಸಿಜನ್ O2 + H2O ಇದನ್ನು ಹೊರಗಡೆ ಬಿಡ್ತವೆ. ಇದು ಸಮೀಕರಣ. ಇದು ಸಮೀಕರಣವನ್ನು 6CO2 + 12H2O C6H12O6 + 6O2 + 6H2O. ಆಮೇಲೆ ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗುವ ಘಟನೆಗಳು. ಫಸ್ಟು ಕ್ಲೋರೋಫಿಲ್ ಏನು ಮಾಡುತ್ತೆ? ಎಲೆಯಿಂದ ಬೆಳಕಿನ ಶಕ್ತಿಯನ್ನು ಹೀರಿಕೆ ಮಾಡಿಕೊಳ್ಳುತ್ತೆ, ಸೂರ್ಯನ ಬೆಳಕನ್ನು ಹೀರಿಕೊಳ್ಳುತ್ತೆ. ಸೆಕೆಂಡು, ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಥರ್ಡ್ ಒನ್ನು ನೀರಿದೆಯಲ್ಲ, ಇದು ನೀರು H2O, ಇದು ವಿಭಜನೆಯಾಗಿ H ಬೇರೆ ಆಗುತ್ತೆ, O ಬೇರೆ ಆಗುತ್ತೆ. ನೀರಿನ ಅಣುವಿನ ವಿಭಜನೆ ಅಥವಾ ಒಡೆಯೋದು. ಆಮೇಲೆ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ? ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗುತ್ತೆ. 6CO2 ಹೋಗಿ C6H12O6 ಆಗುತ್ತೆ. ನೆಕ್ಸ್ಟು ಝೈಲಮ್ ಅಂಗಾಂಶದ ಕಾರ್ಯಗಳನ್ನು ಫ್ಲೋಯಂ ಅಂಗಾಂಶದ ಕಾರ್ಯಗಳೊಂದಿಗೆ ಹೋಲಿಸಿ. ಝೈಲಮು ಫ್ಲೋಯಮ್ ಅಂದ್ರೇನು ಅಂತ ಮೊದಲು ಹೇಳ್ಕೊಡ್ತೀನಿ. ಫಸ್ಟು ಇಲ್ಲಿ ನೋಡ್ರಿ, ಇಲ್ಲಿ ಬೇರಿನಿಂದ ನೀರು ಹೀರ್ಕೊಳ್ಳುತ್ತಲ್ಲ ಬೇರು, ಅದು ಝೈಲಮ್ ಅಂಗಾಂಶ. ಇಲ್ಲಿ ನೋಡ್ರಿ ಕೊಳವೆ ಇದೆ, ಈ ಥರ ಕೊಳವೆ ಇರುತ್ತೆ. ಝೈಲಮ್ ಅಂಗಾಂಶದ ಮೂಲಕ ಹೊರಗಡೆ ಹೋಗುತ್ತೆ. ಇದು ನೀರು ಮೇಲೆ ಹೆಂಗೆ ಹೋಗುತ್ತೆ ಅಂದರೆ ಪತ್ರರಂಧ್ರದ ಮೂಲಕ ನೀರು ಆವಿಯಾಗಿ ಹೊರಗಡೆ ಹೋಗ್ತಾ ಇರುತ್ತಲ್ಲ, ಅದನ್ನ ಬಾಷ್ಪ ವಿಸರ್ಜನೆ ಅಂತೇಳಿ ಕರಿತೀವಿ. ಅದರಿಂದ ಅದು ನೀರು ಮೇಲಕ್ಕೆ ಹೋಗುತ್ತೆ. ಅದೇ ಥರ ಎಲೆಗಳಲ್ಲಿ ಆಹಾರ ತಯಾರಾಗುತ್ತೆ. ಎಲೆಗಳಲ್ಲಿ ಆಹಾರ ಬೇರೆ ಕಡೆ ಹೋಗಬೇಕಂದ್ರೆ ಫ್ಲೋಯಮ್ ಅಂಗಾಂಶ, ಇದೇನಿದು ಫ್ಲೋಯಂ ಅಂಗಾಂಶದ ಮೂಲಕ ಎಲ್ಲ ಕಡೆ ಹೋಗುತ್ತೆ. ಈಗ ಅದು ಡಿಫ್ರೆನ್ಸ್ ಕೇಳಿದ್ದಾರೆ, ಈ ಬುಕ್ಕಲ್ಲಿರೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಝೈಲಮ್ಮು ನೀರು ಮತ್ತು ಲವಣಗಳನ್ನು ಸಾಗಿಸುತ್ತವೆ. ಇದೆಲ್ಲ ಹೊಡೆದಾಕ್ರಿ, ನಿರವಯವ ಬೇಡ. ನೀರು ಮತ್ತು ಲವಣಗಳನ್ನು ಸಾಗಿಸುತ್ತವೆ. ಫ್ಲೋಯಮ್ಮು ಆಹಾರ ಅಥವಾ ಸಾವಯವ ವಸ್ತುಗಳನ್ನು ಸಾಗಿಸುತ್ತವೆ. ಸಾವಯವ ಬೇಡ, ಇದು ಬರೀ ಆಹಾರವನ್ನು ಸಾಗಿಸುತ್ತವೆ ಅಂತ ಬರೀವಿ. ಆಮೇಲೆ ವಸ್ತುಗಳ ಹರಿವು ಏಕಮುಖ. ಇಲ್ಲಿ ನೋಡ್ರಿ, ನೀರು ಏಕಮುಖವಾಗಿ ಮೇಲಕ್ಕೆ ಹೋಗುತ್ತೆ. ಇಲ್ಲಿ ಏನು ವಸ್ತುಗಳ ಹರಿವು ದ್ವಿಮುಖ. ಇಲ್ಲಿ ಆಹಾರ ತಯಾರಾಗುತ್ತಲ್ಲ ಎಲೆಗಳಲ್ಲಿ, ಎಲ್ಲ ಕಡೆ ಹೋಗುತ್ತೆ. ದ್ವಿಮುಖ, ಒಂದೇ ಕಡೆ ಹೋಗಲ್ಲ, ದ್ವಿಮುಖ. ಆಮೇಲೆ ಝೈಲಮ್ ನಳಿಕೆಗಳು, ಇದರಲ್ಲಿ ಏನಿರ್ತವೆ? ಝೈಲಮ್ ನಳಿಕೆಗಳು, ನಾಳಗಳು ಏನು ಬೇರಿನಿಂದ ಕಾಂಡಕ್ಕೆ ವಸ್ತುಗಳನ್ನು ಸಾಗಿಸುತ್ತವೆ. ಇಲ್ಲಿ ನೋಡ್ರಿ, ಇದು ಝೈಲಮ್ ನಳಿಕೆ, ನಾಳಗಳು ಏನು ಮಾಡ್ತವೆ? ನೀರನ್ನು ಮೇಲಕ್ಕೆ ಸಾಗಿಸ್ತವೆ. ಆಮೇಲೆ ಇದರಲ್ಲಿ ಜರಡಿ ನಾಳ, ಸಂಗಾತಿ ಜೀವಕೋಶ ವಸ್ತುಗಳನ್ನು ಎಲೆಗಳಿಂದ ಎಲ್ಲ ಭಾಗಗಳಿಗೂ ಸಾಗಿಸುತ್ತವೆ. ಇಲ್ಲಿ ನೋಡ್ರಿ, ಇದನ್ನು ಜರಡಿ ನಾಳ ಅಂತ ಹೇಳ್ತೀವಿ ಫ್ಲೋಯಮ್ನಲ್ಲಿ. ಜರಡಿ ನಾಳ, ಇದರ ಮೂಲಕ ಆಹಾರ ಹೀಗೆ ಸಾಗುತ್ತೆ. ಇದು ರಂಧ್ರ ಇರುತ್ತೆ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಸಂಗಾತಿ ಜೀವಕೋಶ ಇರುತ್ತೆ. ಸೊ ಅದರಲ್ಲಿ ಏನೇನಿರುತ್ತೆ ಬರೆದಿದ್ದಾರೆ. ಜರಡಿ ನಾಳ, ಸಂಗಾತಿ ಜೀವಕೋಶ ಎಲೆಗಳಿಂದ ಎಲ್ಲ ಕಡೆ ಫ್ಲೋಯಮ್ ಅಂಗಾಂಶ ಅಂತ ಹೇಳ್ತೇವಲ್ಲ, ಅದನ್ನು ಎಲ್ಲ ಕಡೆ ಸಾಗಿಸ್ತವೆ ಅಂತ ಬರೆದಿದೆ. ಆಮೇಲೆ ಇಲ್ಲಿ ಇದು ಇಂಪಾರ್ಟೆಂಟು, ಇಲ್ಲಿ ಒತ್ತಡ ಯಾವುದು? ಶೋಷಣ ಒತ್ತಡ. ಇಲ್ಲಿ ಝೈಲಮ್ಮಲ್ಲಿ ಶೋಷಣ ಒತ್ತಡ, ಇಲ್ಲಿ ಅಭಿಸರಣ ಒತ್ತಡ. ಇದು ಮೇ ಬಿ ಉಲ್ಟಾ ಆಗಿರಬಹುದೇನೋ. ಇದೊಂದು ನೀವು ನೆನ್ಪಿಟ್ಕೋಬೇಕು, ಅಭಿಸರಣ ಒತ್ತಡ. ಇಲ್ಲಿ 92 ಕ್ವಶನ್ ನೋಡ್ರಿ. ಆಕ್ಸಿಜನ್ ಸಹಿತ ರಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತ ಸಾಗಾಣಿಕೆಗೆ ಮಾನವನ ಹೃದಯ ರಚನೆಯು ಹೇಗೆ ಸಹಾಯಕವಾಗಿದೆ ವಿವರಿಸಿ. ಸೊ ನಮ್ಮ ಹಾರ್ಟಲ್ಲಿ ಆಕ್ಸಿಜನ್ ಇರೋ ಬ್ಲಡ್ಡು, ಆಕ್ಸಿಜನ್ ಇಲ್ದಿರೋ ಬ್ಲಡ್ಡು ಮಿಕ್ಸ್ ಆಗಲ್ಲ, ಹೇಗೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇದು ಕೀ ಆನ್ಸರೇ ಹೇಳ್ತೀನಿ ನಾನು, ಓದಕ್ಕೆ ಅನುಕೂಲ ಆಗಲಿ ಅಂಥೇಳಿ. ಸೊ ಮಾನವನ ಹೃದಯ ವಿಭಿನ್ನ ಕೋಣೆಗಳನ್ನು ಹೊಂದಿದೆ. ಇಲ್ಲಿ ನೋಡ್ರಿ, 4 ಕೋಣೆಗಳನ್ನು ಹೊಂದಿದೆ. ಸೊ ರಕ್ತ ಮಿಕ್ಸ್ ಆಗಲ್ಲ. ಆದರೆ ಮೀನುಗಳು 2 ಕೋಣೆಯನ್ನು ಹೊಂದಿರ್ತವೆ, ಅವಾಗಲ್ಲಿ ರಕ್ತ ಮಿಕ್ಸ್ ಆಗುತ್ತೆ. ಆಮೇಲೆ ಸೆಪ್ಟಮ್ ಎಂಬ ವಿಭಜಿಸುವ ಭಿತ್ತಿ ಹೊಂದಿದೆ. ಇಲ್ಲಿ ಮಧ್ಯ ಏನಿದೆ? ಸೆಪ್ಟಮ್ ಇದೆ, ಹೌದಾ? ಸೆಪ್ಟಮ್ಮು ಈ ಕಡೆ ಏನಾಗುತ್ತೆ? ಆಕ್ಸಿಜನ್ ಇಲ್ಲದೇ ಇರೋ ರಕ್ತ ಬರ್ತಾ ಇರುತ್ತೆ, ಈ ಕಡೆ ಆಕ್ಸಿಜನ್ ಇರೋ ರಕ್ತ ಬರ್ತಾ ಇದೆ. ಅದಕ್ಕೆ ಒಂದು ಅಡ್ಡ ಗೋಡೆ ಇದೆ ಸೆಪ್ಟಮ್ಮು, ಅದು ಮಿಕ್ಸ್ ಆಗ್ದಂಗೆ ನೋಡಿಕೊಳ್ಳುತ್ತೆ, ಹೌದಾ? ಓನ್ ಆನ್ಸರಲ್ಲಿ ಬರೀರಿ. ಆಮೇಲೆ ಸೆಪ್ಟಮ್ ಎಂಬ ರಚನೆಯು ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಸಾಗಾಣಿಕೆಗೆ ವಿಭಿನ್ನ ಮಾರ್ಗಗಳನ್ನು ಸೃಷ್ಟಿಸಿದೆ. ಸೊ ವಿಭಿನ್ನ ಮಾರ್ಗಗಳು
ಏನು ಹಾಗಂದರೆ ಇಲ್ಲಿಂದ ಈ ಕಡೆಯಿಂದ ಹೃದಯದ ಬಲಭಾಗಕ್ಕೆ ಆಕ್ಸಿಜನ್ ಇಲ್ಲದೇ ಇರೋ ರಕ್ತ ಇಲ್ಲಿ ಬರುತ್ತೆ, ಬಲಹೃತ್ಕರ್ಣದಿಂದ ಬಲಹೃತ್ಕಕ್ಷಿ. ಆಮೇಲೆ ಇಲ್ಲಿ ಇದೇನಿದು ಪುಪ್ಪಸಕ ಅಪಧಮನಿ. ಪುಪ್ಪಸ ಅಪಧಮನಿಯ ಮೂಲಕ ಹಿಂದಿರೋ ಶ್ವಾಸಕೋಶಕ್ಕೆ ಹೋಗುತ್ತೆ. ಅಲ್ಲಿ ಆಕ್ಸಿಜನನ್ನು ಪಡ್ಕೊಂಡು ತಿರುಗಿ ಇಲ್ಲಿ ಪುಪ್ಪಸಕ ಅಭಿಧಮನಿಯ ಮೂಲಕ ಇಲ್ಲಿಗೆ ಬರುತ್ತೆ ಎಡಹೃತ್ಕಕ್ಷಿ. ಇಲ್ಲಿಂದ ಮಹಾಪಧಮನಿಯ ಮೂಲಕ ಆಕ್ಸಿಜನ್ ಇರೋ ರಕ್ತ ಎಲ್ಲ ಕಡೆ ಹೋಗುತ್ತೆ. ಸೊ ಇದು ವಿವಿಧ ಮಾರ್ಗಗಳನ್ನು ಉಂಟು ಮಾಡುತ್ತದೆ. ಇಲ್ಲಿತ್ತು ಇದು ಬಿ ಹೇಳಿಲ್ಲ ನಾನು. ಸಸ್ಯಗಳಲ್ಲಿ ಪತ್ರರಂಧ್ರಗಳ ಮೂಲಕ ಜರುಗುವ ಅನಿಲಗಳ ವಿನಿಮಯ ಪ್ರಕ್ರಿಯೆಯನ್ನು ವಿವರಿಸಿ. ಇಲ್ಲಿ ಎಲ್ಲಿದೆಯಪ್ಪ, ಸಸ್ಯಗಳಲ್ಲಿ ಅವಕಾಶಗಳು ನೋಡ್ರಿ. ಪತ್ರರಂಧ್ರಗಳ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಒಳಗೆ ಬರುತ್ತೆ, ಆಕ್ಸಿಜನ್ನು ಹೊರಗಡೆ ಹೋಗುತ್ತೆ. ಪತ್ರರಂಧ್ರಗಳ ಮೂಲಕ ಅನಿಲಗಳ ವಿನಿಮಯ. ಇಲ್ಲಿ ನೋಡ್ರಿ, ಮಾನವರಲ್ಲಿ ಪಚನಗೊಂಡ ಆಹಾರವು ಹೇಗೆ ರಕ್ತಕ್ಕೆ ಹೀರಿಕೊಳ್ಳುತ್ತದೆ ಮತ್ತು ಅಗತ್ಯ ವಸ್ತುಗಳ ಸಾಗಾಣಿಕೆಯಲ್ಲಿ ರಕ್ತದ ಕಾರ್ಯವನ್ನು ತಿಳಿಸಿ. ಸೊ ಜೀರ್ಣವಾದ ಆಹಾರ ಎಲ್ಲಿರುತ್ತಪ್ಪ? ಸಣ್ಣ ಕರುಳಿನಲ್ಲಿ ಇರುತ್ತೆ. ಸೊ ಸಣ್ಣ ಕರುಳಿನಲ್ಲಿ ಜೀರ್ಣವಾದ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿ ಇದರಲ್ಲಿ ಒಳಗಡೆ ವಿಲ್ಲೈ ಎಂಬ ರಚನೆಗಳು ಇರ್ತವೆ. ಅದ್ರ ಸುತ್ತಲೂ ರಕ್ತನಾಳಗಳಿರ್ತವೆ. ಆ ರಕ್ತಕ್ಕೆ ಜೀರ್ಣವಾದ ಆಹಾರ ರಕ್ತಕ್ಕೆ ಸೇರುತ್ತೆ. ಇದು ಗೊತ್ತಿದೆ ನಿಮಗೆ, ಹೌದಾ? ಆಮೇಲೆ ಮುಂದೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಅದೇ ಸಣ್ಣ ಕರುಳಿನಲ್ಲಿರೋ ವಿಲ್ಲೈಗಳೆಂಬ ಬೆರಳಿನಾಕಾರದ ರಚನೆಗಳಿಂದ ಏನು ಆಹಾರ ಹೀರಿಕೊಳ್ಳಲ್ಪಡುತ್ತದೆ. ಆಮೇಲೆ ಮತ್ತೆ ರಕ್ತದಲ್ಲಿ ಅದು ಹೆಂಗೆ ಪಾಸ್ ಆಗುತ್ತೆ ಅಂದರೆ, ರಕ್ತದಲ್ಲಿ ಪ್ಲಾಸ್ಮಾ ಅಂದರೆ ನೀರಿರುತ್ತೆ. ಆಹಾರ, ಕಾರ್ಬನ್ ಡೈಆಕ್ಸೈಡು, ನೈಟ್ರೋಜನ್ ತ್ಯಾಜ್ಯಗಳನ್ನು ಸಾಗಿಸುತ್ತದೆ. ನೋಡ್ರಿ, ರಕ್ತದಲ್ಲಿರುವ ನೀರೇನು ಮಾಡುತ್ತೆ? ಆಹಾರವನ್ನು ಸಾಗಿಸುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ಸಾಗಿಸುತ್ತೆ, ಮತ್ತು ನೈಟ್ರೋಜನ್ ತ್ಯಾಜ್ಯ ಅಂದ್ರೇನು, ವಿಷವಸ್ತುಗಳನ್ನು ಸಹ ಅದು ಸಾಗಿಸುತ್ತೆ. ಆಮೇಲೆ RBC ಅಂದರೆ ಕೆಂಪು ರಕ್ತ ಕಣ. ಕೆಂಪು ರಕ್ತ ಕಣಕ್ಕೆ ದಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ, ಕೆಂಪು ಕಲರ್. ಅದು ಆಕ್ಸಿಜನ್ಗೆ ಅಂಟಿಕೊಂಡು ಆಕ್ಸಿಜನ್ನ ಸಾಗಿಸುತ್ತೆ. ಆಮೇಲೆ ಲವಣಗಳಂತಹ ಅನೇಕ ವಸ್ತುಗಳು, ರಕ್ತವು ಸಾಗಿಸುತ್ತದೆ, ಮತ್ತು ಬೇರೆ ಲವಣಗಳನ್ನು ಸಾಗಿಸುತ್ತೆ. ಪ್ಲಾಸ್ಮಾ ಏನು ಸಾಗಿಸುತ್ತೆ? ನೀರು, ಆಹಾರ, ಕಾರ್ಬನ್ ಡೈಆಕ್ಸೈಡು, ನೈಟ್ರೋಜನ್ ತ್ಯಾಜ್ಯಗಳು ಇದರಲ್ಲಿ ಮಿಕ್ಸ್ ಆಗಿ ರಕ್ತದಲ್ಲಿ ಹರಿತಾ ಇರ್ತವೆ. ಆಮೇಲೆ ಕೆಂಪು ರಕ್ತ ಕಣಗಳು, ಅದರಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ. ಹಿಮೋಗ್ಲೋಬಿನ್ಗೆ ಅಂಟಿಕೊಂಡು ಆಕ್ಸಿಜನ್ ಸಾಗಿಸುತ್ತೆ, ರೆಡ್ ಕಲರ್ ಬರುತ್ತೆ. ಉಳಿದ ಲವಣಗಳು ಸಹ ಇದರಲ್ಲೇ ಪ್ಲಾಸ್ಮಾದ ಮೂಲಕ ಸಾಗುತ್ತೆ. ಸಸ್ಯಗಳಲ್ಲಿ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ. ಸೊ ಸಸ್ಯಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಹೆಂಗೆ ಹೊರಗೆ ಹಾಕ್ತವೆ, ವಿಷವಸ್ತುಗಳನ್ನು ಹೆಂಗೆ ಹೊರಗೆ ಹಾಕ್ತವೆ ಅಂತಂದರೆ, ಅದರಲ್ಲಿ ಕಿಡ್ನಿ ಇರಲ್ಲ, ಮೂತ್ರ ಇರೋದಿಲ್ಲ. ಸೊ ಹೆಂಗಾಗ್ತವೆ ಅಂದರೆ, ಫಸ್ಟು ಎಲೆಗಳನ್ನು ಉದುರಿಸ್ಕೊತವೆ. ಒಂದು ಎಲೆಯಲ್ಲಿ ತ್ಯಾಜ್ಯ ಪದಾರ್ಥ ಇರುತ್ತೆ, ಅದು ಒಣಗೋಗಿ ಆ ತ್ಯಾಜ್ಯ ಪದಾರ್ಥ ಅದರಲ್ಲಿರುತ್ತಲ್ಲ ಆ ಎಲೆಯನ್ನು ಉದುರಿಸ್ಬಿಡುತ್ತೆ. ಇದು ಒಂದು ಮೆಥಡ್ಡು. ಇನ್ನೊಂದು, ಮರದ ಮೇಲೆ ಅಂಟು, ರಾಳ, ಗಮ್ಮು ಬೆಳೀತೈತಲ್ಲ, ಗಮ್ಮು, ಅಂಟು, ರಾಳ, ಅದೆಲ್ಲ ಅದರಲ್ಲಿ ತ್ಯಾಜ್ಯ ಪದಾರ್ಥ ತುಂಬಿಕೊಂಡಿರುತ್ತೆ. ಅದರ ಮೂಲಕ ಅದು ತ್ಯಾಜ್ಯ ಪದಾರ್ಥವನ್ನು ಹೊರಗಡೆ ಹಾಕುತ್ತೆ. ಆಮೇಲೆ ಸಸ್ಯದ ಎತ್ತರದ ಭಾಗಗಳಿಗೆ ನೀರನ್ನು ಸಾಗಿಸಲು ಸಹಾಯ ಮಾಡುವ ಪ್ರಕ್ರಿಯೆ ಯಾವುದು? ಈಗ ನೋಡ್ರಿ, ಇಲ್ಲಿ ಸಸ್ಯ ಇದೆ, ಇದು ಬೇರಿನ ಮೂಲಕ ನೀರನ್ನು ಹೀರಿಕೊಳ್ಳುತ್ತೆ. ಆಮೇಲೆ xylem ಅಂಗಾಂಶದ ಮೂಲಕ ಮೇಲಕ್ಕೆ ಹೋಗುತ್ತೆ. ಸೊ ಮೇಲಕ್ಕೆ ಹೆಂಗೆ ಹೋಗುತ್ತೆ ಅಂದರೆ, ಇಲ್ಲಿ ಪತ್ರರಂಧ್ರಗಳಿರ್ತಾವಲ್ಲ, ಇದರ ಮೂಲಕ ನೀರು ಆವಿಯಾಗಿ ಹೋಗ್ತಾ ಇರುತ್ತೆ. ಅದನ್ನು ಬಾಷ್ಪ ವಿಸರ್ಜನೆ ಅಂತೇಳಿ ಕರಿತೀವಿ. ಅದಕ್ಕೆ ಇದು ಹಿಂಗೆ ಹೋದಂಗೆ ಅದೇನಾಗುತ್ತೆ, ನೀರನ್ನು ಕೆಳಗಡೆಯಿಂದ ಎಳ್ಕೊಳ್ಳುತ್ತೆ. ಸೊ ಇಲ್ಲಿ ನೀರಿನ ಸಾಗಾಣಿಕೆಯಲ್ಲಿ ಸಹಾಯ ಮಾಡುವಂಥದ್ದು ಒಂದು ಬಾಷ್ಪ ವಿಸರ್ಜನೆ. ಯಾವುದರ ಮೂಲಕ ನೀರು ಮೇಲೆ ಹೋಗುತ್ತೆ? xylem ಅಂಗಾಂಶದ ಮೂಲಕ ನೀರು ಹೊರಗಡೆ ಮೇಲೆ ಹೋಗುತ್ತೆ. ಇಲ್ಲಿ ನೋಡ್ರಿ,
95 ರಚನೆ ಮತ್ತು ಕಾರ್ಯನಿರ್ವಹಣೆಯ ಆಧಾರದ ಮೇಲೆ ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡು ಮತ್ತು ಮೂತ್ರಪಿಂಡಗಳಲ್ಲಿರುವ ನೆಫ್ರಾನ್ಗಳನ್ನು ಹೋಲಿಕೆ ಮಾಡಿ. ಸೊ ಶ್ವಾಸಕೋಶದಲ್ಲಿ ಏನಿರುತ್ತೆ ಇಲ್ಲಿ ನೋಡ್ರಿ, ಇದು ಶ್ವಾಸಕೋಶದ ಚಿತ್ರ. ಹೌದಾ, ಇಲ್ಲಿ ಗಾಳಿ ಒಳಗೆ ಬರುತ್ತೆ, ಇದನ್ನು ಟ್ರೇಕಿಯಾ ಅಂತ ಕರಿತೀವಿ. ಇಲ್ಲಿ 2 ಶ್ವಾಸಕೋಶಗಳು, ಈ ಶ್ವಾಸಕೋಶಗಳಲ್ಲಿ ಗಾಳಿಗೂಡು ಅಂತ ಇರುತ್ತೆ. ಇದು ಶ್ವಾಸಕೋಶ. ಅದೇ ಥರ ಕಿಡ್ನಿಯಲ್ಲಿ ಏನಿರುತ್ತೆ, ಕಿಡ್ನಿಯಲ್ಲಿ ನೆಫ್ರಾನ್ ಇರುತ್ತೆ. ಎಲ್ಲೈತಪ್ಪ ಪೇಜ. ಸೊ ಕಿಡ್ನಿ ಯಾವುದರಿಂದ ಮಾಡಲ್ಪಟ್ಟಿದೆ? ನೆಫ್ರಾನ್. ಸೊ ಅವ್ರು ಗಾಳಿಗೂಡಿನ ಬಗ್ಗೆ ಬರೀರಿ ಅಂದಿದ್ದಾರೆ, ನೆಫ್ರಾನ್ ಬಗ್ಗೆ ಬರೀರಿ ಅಂತ ಹೇಳಿದ್ದಾರೆ. ಗಾಳಿಗೂಡು ಆಕ್ಸಿಜನನ್ನು ಸಂಗ್ರಹಿಸ್ತವೆ. ಇವು ನೆಫ್ರಾನ್ಗಳು ಮೂತ್ರವನ್ನು ಉತ್ಪಾದನೆ ಮಾಡ್ತವೆ ಇಲ್ಲಿ ಮೂತ್ರಪಿಂಡದಲ್ಲಿ. ಸೊ ಅವ್ರು ಏನು ಬರೆದಿದ್ದಾರೆ ಇಲ್ಲಿ ನೋಡ್ರಿ. ಗಾಳಿಗೂಡುಗಳು ಎಲ್ಲಿರ್ತವೆ? ಶ್ವಾಸಕೋಶಗಳ ಕಾರ್ಯನಿರ್ವಾಹಕ ಘಟಕಗಳು. ಹಂಗಂದ್ರೇನು? ಇವು ಶ್ವಾಸಕೋಶದಲ್ಲಿ ಇರ್ತವೆ ಗಾಳಿಗೂಡುಗಳು, ಕೆಲಸವನ್ನು ಮಾಡುವಂತಹ ಘಟಕಗಳು. ಅದೇ ಥರ ನೆಫ್ರಾನ್ಗಳು ಎಲ್ಲಿರ್ತವೆ? ಮೂತ್ರಜನಕಾಂಗದ ಕಾರ್ಯನಿರ್ವಾಹಕ ಘಟಕಗಳು. ಮೂತ್ರಜನಕ ಅಂದ್ರೆ ಕಿಡ್ನಿ, ಮೂತ್ರಜನಕಾಂಗ ವ್ಯೂಹ, ಮೂತ್ರಪಿಂಡದಲ್ಲಿ ಇರುವ ಕಾರ್ಯನಿರ್ವಾಹಕ ಘಟಕಗಳು. ಕಾರ್ಯನಿರ್ವಾಹಕ ಅಂದರೆ ಕೆಲಸ ಮಾಡ್ತವೆ. ಎಲ್ಲಿ ಕೆಲಸ ಮಾಡ್ತವೆ? ಮೂತ್ರಜನಕಾಂಗದಲ್ಲಿ. ಇಲ್ಲಿ ಗಾಳಿಗೂಡುಗಳು ಏನು ಮಾಡ್ತವೆ? ಅನಿಲಗಳ ವಿನಿಮಯ ಅಂದರೆ ಆಕ್ಸಿಜನ್ನನ್ನು ಸಂಗ್ರಹ ಮಾಡ್ತವೆ. ಒಳಗಡೆ ಆಕ್ಸಿಜನ್ನ ತೊಗೊತವೆ ಗಾಳಿಗೂಡಿನಲ್ಲಿ. ಆಮೇಲೆ ಏನು ಮಾಡ್ತವೆ? ಕಾರ್ಬನ್ ಡೈಆಕ್ಸೈಡನ್ನ ಹೊರಗಡೆ ಬಿಡ್ತವೆ. ಸೊ ಇಲ್ಲಿ ಗಾಳಿಗೂಡು ನೋಡ್ರಿ, ಇಲ್ಲಿ ಈ ಗಾಳಿಗೂಡಿನಲ್ಲಿ ಫಸ್ಟ್ ಆಕ್ಸಿಜನ್ ಬರುತ್ತೆ, ಅದು ರಕ್ತಕ್ಕೆ ಸೇರಿಕೊಳ್ಳುತ್ತೆ. ರಕ್ತದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಗಾಳಿಗೂಡಿಗೆ ಹೋಗಿ ಹೊರಗಡೆ ಹೋಗುತ್ತೆ. ಇದನ್ನು ಅನಿಲಗಳ ವಿನಿಮಯ, ಗ್ಯಾಸ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಹೌದಾ? ಇಲ್ಲಿ ನೋಡ್ರಿ ಕಾರ್ಯ, ರಕ್ತದಲ್ಲಿನ ಇರುವ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಬೇರ್ಪಡಿಸುತ್ತವೆ. ಹಂಗಂದ್ರೇನು? ರಕ್ತದಲ್ಲಿರುವ ನೈಟ್ರೋಜನ್ ಯುಕ್ತ ವಿಷವಸ್ತುಗಳನ್ನು ಹೊರಗಡೆ ಹಾಕ್ತವೆ. ಯಾವು? ನೆಫ್ರಾನ್ಗಳು. ಆ ವಿಷವಸ್ತುಗಳು ಹೊರಗಡೆ ಹೋಗಬೇಕು. ಆಮೇಲೆ ಗಾಳಿಗೂಡು ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣ ಮತ್ತು ರಕ್ತನಾಳಗಳ ಸರಬರಾಜು ಹೊಂದಿದೆ. ಸೊ ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣ, ಇಲ್ಲಿ ಜಾಗ ಜಾಸ್ತಿ ಇದೆ. ಆಮೇಲೆ ಇದ್ರ ಸುತ್ತಲೂ ಏನಿದೆ? ರಕ್ತನಾಳಗಳು ಇದ್ದಾವೆ. ಆ ರಕ್ತನಾಳಗಳು ಆಕ್ಸಿಜನನ್ನು ಹೀರ್ಕೊಂಡು ಕಾರ್ಬನ್ ಡೈಆಕ್ಸೈಡನ್ನ ಒಳಗಡೆ ಕೊಡ್ತವೆ. ಆಮೇಲೆ ಇಲ್ಲಿ ಇದಕ್ಕೂ ಸಹ ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣ ಇದೆ, ಕಿಡ್ನಿ ಇದು, ಮತ್ತು ರಕ್ತನಾಳಗಳ ಸರಬರಾಜು ಹೊಂದಿದೆ. ಇದು ಏನಪ್ಪ, ಇಲ್ಲಿ ನೋಡ್ರಿ ನೆಫ್ರಾನ್. ಹೌದಾ? ಇದು ಏನು? ನೆಫ್ರಾನ್. ಇದು ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣ ಮತ್ತು ರಕ್ತನಾಳಗಳ ಸಂಪರ್ಕವನ್ನು ಹೊಂದಿದೆ. ಇಲ್ಲಿ ರಕ್ತನಾಳಗಳು ಇದೆಯಲ್ಲ, ಸೇಮ್ ಈ ಥರ ಬರೀಬೇಕು. ಒಬ್ಬ ಫುಟ್ಬಾಲ್ ಆಟಗಾರನಿಗೆ ನಿರಂತರ ಅಭ್ಯಾಸದಿಂದ ಅವನ ಕಾಲುಗಳಲ್ಲಿ ಸ್ನಾಯುಗಳ ಸೆಳೆತ ಉಂಟಾಗಿದೆ. ಇದಕ್ಕೆ ಸೂಕ್ತ ಕಾರಣವನ್ನು ಕೊಡಿ. ಸೊ ಒಬ್ಬ ಫುಟ್ಬಾಲ್ ಆಟ ಆಡೋವನು ಆಡಿ ಅವನ ಕಾಲಿನಲ್ಲಿ ಸ್ನಾಯುಗಳಲ್ಲಿ ನೋವು ಬಂದಿದೆ. ಯಾಕಂದರೆ ಅಲ್ಲಿ ಆಕ್ಸಿಜನ್ ಕೊರತೆ ಆಗುತ್ತೆ. ಆಕ್ಸಿಜನ್ ಕೊರತೆಯಾಗಿ ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆ ಆಗುತ್ತೆ. ಇಲ್ಲಿ ನಿಮ್ಮ ಕೀ ಆನ್ಸರಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಅವನ ಕಾಲುಗಳಲ್ಲಿ ನಿರಂತರ ಅಭ್ಯಾಸದಿಂದ ಆಕ್ಸಿಜನ್ ಕೊರತೆ ಉಂಟಾಗಿ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುತ್ತದೆ. ಕರೆಕ್ಟ್ ಆನ್ಸರ್. ಆಕ್ಸಿಜನ್ ರಹಿತ ಉಸಿರಾಟ ಎಂದರೇನು? ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳನ್ನು ಹೆಸರಿಸಿ. ಇದು ಎಷ್ಟು ಸತಿ ಕೊಟ್ಟಿದ್ದೀನಿ. ಆಕ್ಸಿಜನ್ ರಹಿತ ಉಸಿರಾಟ ಅಂದರೆ ಈಸ್ಟ್ನಲ್ಲಿ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಪೈರುವೇಟ್ ಒಡೆದು ಏನಾಗುತ್ತೆ? ಎಥೆನಾಲ್ ಮತ್ತು ಶಕ್ತಿ ಬಿಡುಗಡೆ ಆಗುತ್ತದೆ. ಇದನ್ನು ನಾವು ಉತ್ಪನ್ನಗಳು ಯಾವುವು ಅಂದರೆ ಎಥೆನಾಲು, ಶಕ್ತಿ. ಸೊ ಇಲ್ಲೇನು ಕೊಟ್ಟಿದ್ದಾರೆ ನೋಡೋಣ ನಿಮ್ಮ ಕೀ ಆನ್ಸರಲ್ಲಿ. ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆಯುವ ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ ರಹಿತ ಉಸಿರಾಟ ಎನ್ನುತ್ತಾರೆ. ಆಕ್ಸಿಜನ್ ಅನುಪಸ್ಥಿತಿ ಅಂದ್ರೇನು? ಆಕ್ಸಿಜನ್ ಬೇಕಾಗಿಲ್ಲ. ಅಲ್ಲಿ ಆಲ್ಕೋಹಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ. ಇಲ್ಲಿ ಎಥೆನಾಲ್ ಅಂದ್ರೇನು? ಆಲ್ಕೋಹಾಲು ಅಂತ ಹೇಳ್ತೀವಿ. ಹೌದಾ? ಇಲ್ಲೇನು? ಎಥೆನಾಲು ಪ್ಲಸ್ ಇಲ್ಲಿ CO2 ಬರೀಬೇಕು. ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಕಡೆ ಇಲ್ಲೂ ಕಾರ್ಬನ್ ಡೈಆಕ್ಸೈಡು, ಇಲ್ಲೂ ಕಾರ್ಬನ್ ಡೈಆಕ್ಸೈಡ್ ಬರೆದಿದ್ದಿಲ್ಲ. ಉತ್ಪನ್ನಗಳು ಏನು? ಎಥೆನಾಲ್ ಅಥವಾ ಆಲ್ಕೋಹಾಲ್, ಕಾರ್ಬನ್ ಡೈಆಕ್ಸೈಡು, ಶಕ್ತಿ ಬಿಡುಗಡೆ ಆಗುತ್ತೆ. ಇದು ಆಮ್ಲಜನಕ ರಹಿತ ಉಸಿರಾಟ, ಅವಾಯುವಿಕ ಉಸಿರಾಟ. ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ನನ್ನು ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಜಲಜೀವಿಗಳಿಗಿಂತ ನೆಲಜೀವಿಗಳು ಹೊಂದಿರುವ ಅನುಕೂಲತೆಗಳೇನು?
ಇದನ್ನ ಆಲ್ರೆಡಿ ಎಷ್ಟು ಸತಿ ಹೇಳಿದ್ದೀನಿ ನಾನು. ನೀರಿನಲ್ಲಿರೋ ಜೀವಿಗಳಿಗೆ ಸ್ವಲ್ಪ ಉಸಿರಾಡೋದು ಕಷ್ಟ ಆಗುತ್ತೆ, ಯಾಕಂದರೆ ಅದರಲ್ಲಿ ನೀರಿನಲ್ಲಿ ಆಕ್ಸಿಜನ್ ಕಡಿಮೆ ಇರುತ್ತೆ. ನೆಲಜೀವಿಗಳಿಗೆ ಅನುಕೂಲ ಏನು ಅಂದರೆ ಗಾಳಿಯಲ್ಲಿ ಆಕ್ಸಿಜನ್ನ ಪ್ರಮಾಣ ಹೆಚ್ಚಾಗಿರುತ್ತೆ, ಆದ್ದರಿಂದ ಅದು ಅನುಕೂಲ. ಇಲ್ಲಿ ಕೀ ಆನ್ಸರಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಸೊ ಇಲ್ಲಿ ನೋಡ್ರಿ, ಜಲಜೀವಿಗಳಲ್ಲಿ ನೀರಿನಲ್ಲಿರುವ ಕರಗುವ ಆಕ್ಸಿಜನನ್ನು ಬಳಸಿಕೊಳ್ಳುತ್ತವೆ. ನೆಲಜೀವಿಗಳಲ್ಲಿ ಪರಿಸರದಲ್ಲಿ ಆಕ್ಸಿಜನನ್ನು ಬಳಸಿಕೊಳ್ಳುತ್ತವೆ ಗಾಳಿಯಿಂದ. ಭೂಪ್ರದೇಶದಲ್ಲಿರುವ ಆಕ್ಸಿಜನ್ ಪ್ರಮಾಣ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ಗಿಂತ ಹೆಚ್ಚು. ಮುಕ್ತ ಆಕ್ಸಿಜನ್ ಆಗಿರುವುದರಿಂದ ದೇಹದಲ್ಲಿ ಯಾವುದೇ ಹೆಚ್ಚಿನ ಮಾರ್ಪಾಡು ಬೇಕಾಗಿಲ್ಲ. ಸೊ ಇದನ್ನು ನೀವು ನಾನು ಹೇಳಿದ್ದನ್ನೇ ಓನಾಗಿ ಬರೀರಿ. ಗಾಳಿಯಲ್ಲಿ ಮುಕ್ತ ಆಕ್ಸಿಜನ್ ಸಿಗುತ್ತೆ, ಫ್ರೀ ಆಕ್ಸಿಜನ್ ಸಿಗುತ್ತೆ, ಆಮೇಲೆ ಜಾಸ್ತಿ ಆಕ್ಸಿಜನ್ ಇರುತ್ತೆ. ನೀರಿನಲ್ಲಿ ಫ್ರೀ ಆಕ್ಸಿಜನ್ ಸಿಗಲ್ಲ, ಯಾವುದ್ರ ಜೊತೆ ಕಂಬೈನ್ ಆಗಿರುತ್ತೆ, ಕಡಿಮೆ ಆಗಿರುತ್ತೆ. ಜಲಜೀವಿಗಳು ಅಂದರೆ ನೀರಿನಲ್ಲಿರುವಂತಹ ಜೀವಿಗಳು. ಇಲ್ಲಿ ನೋಡ್ರಿ, ವಾಯುವಿಕ ನೋಡ್ರಿ ಇನ್ನೊಂದಿದೆ. ಅನಿಲಗಳ ವಿನಿಮಯ ಪ್ರದೇಶವನ್ನು ಹೆಚ್ಚಿಸಿಕೊಳ್ಳಲು ಮನುಷ್ಯರಲ್ಲಿ ಶ್ವಾಸಕೋಶಗಳು ಹೇಗೆ ವಿನ್ಯಾಸಗೊಂಡಿವೆ? ನೋಡ್ರಿ, ಇಲ್ಲಿ ಉಸಿರಾಟದಲ್ಲಿ ಮಾಡೋದಕ್ಕೆ ಶ್ವಾಸಕೋಶಗಳು ಹೇಗೆ ವಿನ್ಯಾಸಗೊಂಡಿವೆ ಅಂತ ಕೊಟ್ಟಿದ್ದಾರೆ. ಇದನ್ನೇ ಬರಿಬೇಕು. ಈ ಥರ ಒಂದು ಏನಿರುತ್ತೆ, 2 ಶ್ವಾಸಕೋಶ ಇರುತ್ತೆ, ಅದರಲ್ಲಿ ಗಾಳಿಗೂಡುಗಳಿರ್ತವೆ. ಆಮೇಲೆ ಗಾಳಿಗೂಡಿಗೆ ಆಕ್ಸಿಜನ್ ಬರುತ್ತೆ, ಅದ್ರ ಸುತ್ತಲೂ ರಕ್ತನಾಳಗಳು ಇರ್ತವೆ. ಈ ಥರ ಅದು ಅನಿಲಗಳ ವಿನಿಮಯಕ್ಕೆ ಸಹಾಯ ಮಾಡುತ್ತೆ. ರಕ್ತ ಏನು ಮಾಡುತ್ತೆ, ಆಕ್ಸಿಜನನ್ನು ಹೀರಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ. ಇದು ಓನ್ ಆನ್ಸರು, ಹೌದಾ? ಇದರಲ್ಲಿ ಕೊಟ್ಟಿರೋ ಆನ್ಸರ್ ಏನು? ಇಲ್ಲಿ ನೋಡ್ರಿ, ಶ್ವಾಸಕೋಶಗಳು ಶ್ವಾಸನಾಳ ಕವಲುಗಳಾಗಿ ಬ್ರಾಂಕ್ಯೋಲ್ಗಳಾಗುತ್ತವೆ. ಇಲ್ಲಿ ನೋಡ್ರಿ, ಇದು ಶ್ವಾಸಕೋಶ ಇದೆಯಲ್ಲ, ಇದು ಟ್ರೇಕಿಯಾ ಅಂಥೇಳಿ ಕರಿತೀವಿ. ಇದನ್ನು ಬ್ರಾಂಕೈ ಅಂತ ಕರಿತೀವಿ. ಇದು ಟ್ರೇಕಿಯಾ, ಫಸ್ಟು ಟ್ರೇಕಿಯಾ ಇರುತ್ತೆ, ಆಮೇಲೆ ಬ್ರಾಂಕೈ, ಆಮೇಲೆ ಒಳಗಡೆ ಹೋಗಿ ಮರದ ಥರ ಅದು ಬ್ರ್ಯಾಂಚ್ ಆಗುತ್ತೆ. ಆ ಬ್ರ್ಯಾಂಚ್ಗಳನ್ನು ನಾವು ತೊಗಟೆಗಳನ್ನು ಬ್ರಾಂಕಿಯೋಲ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಬ್ರಾಂಕಿಯೋಲ್. ನೋಡ್ರಿ, ಆಮೇಲೆ ಈ ಬ್ರಾಂಕಿಯೋಲ್ಗಳು ಅಂತಿಮವಾಗಿ ಬಲೂನಿನಂತಹ ರಚನೆಗಳಾದ ಗಾಳಿಯ ಗೂಡುಗಳಾಗುತ್ತವೆ. ಸೊ ಆ ಬ್ರಾಂಕಿಯೋಲ್ಗಳ ಎಂಡ್ನಲ್ಲಿ ಬಲೂನ್ನಂಥ ರಚನೆಗಳಾಗ್ತವೆ. ಅವನ್ನ ಏನಂತ ಹೇಳ್ತೀವಿ? ಗಾಳಿಗೂಡು. ಇದು ಟ್ರ್ಯಾಕಿಯಾ, ಇದು ಬ್ರಾಂಕೈ, ಆಮೇಲೆ ಇಲ್ಲಿ ಒಳಗಡೆ ಇರೋದು ಬ್ರ್ಯಾಂಚಸ್ ಬ್ರಾಂಕಿಯೋಲ್. ಬ್ರಾಂಕಿಯೋಲ್ನ ಎಂಡ್ನಲ್ಲಿ ಏನಿರುತ್ತೆ? ಗಾಳಿಗೂಡುಗಳು, ಬಲೂನ್ನಂತಹ ರಚನೆಗಳು, ಹೌದಾ? ಆಮೇಲೆ ಇಲ್ಲೇನಾಗಿದೆ, ಈ ಗಾಳಿಗೂಡುಗಳು ಒಂದು ಮೇಲ್ಮೈಯನ್ನು ಒದಗಿಸುತ್ತವೆ. ಗಾಳಿಗೂಡುಗಳ ಗೋಡೆಯ ಮೇಲೆ ವಿಶಾಲ ವ್ಯಾಪ್ತಿಯಾದ ರಕ್ತನಾಳಗಳ ಜಾಲಗಳನ್ನು ಹೊಂದಿವೆ. ಇಲ್ಲಿ ಅನಿಲಗಳ ವಿನಿಮಯ ನಡೆಯುತ್ತದೆ. ನಾನು ಹೇಳಿದ್ದೇ ಬರೆದಿದ್ದಾರೆ. ಇಲ್ಲಿ ಈ ಗಾಳಿಗೂಡಲು ಸುತ್ತಲೂ ಏನಿರುತ್ತೆ? ರಕ್ತನಾಳಗಳು ಇರ್ತವೆ. ಆ ರಕ್ತನಾಳಗಳಿಂದ ಅನಿಲಗಳ ವಿನಿಮಯ ಅಂದ್ರೇನು? ಇಲ್ಲಿ ಆಕ್ಸಿಜನ್ ರಕ್ತಕ್ಕೆ ಸೇರುತ್ತೆ, ರಕ್ತದಿಂದ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿಗೆ ಬಂದು ಮೂಗಿನ ಮೂಲಕ ಹೊರಗಡೆ ಹೋಗುತ್ತೆ. ನಾವು ಏನು ಒಳಗೆ ತಗೋತೀವಿ? ಆಕ್ಸಿಜನ್. ಅನಿಲಗಳ ವಿನಿಮಯ ಆಗುತ್ತದೆ. ವಾಯುವಿಕ ಉಸಿರಾಟದಲ್ಲಿ ಗ್ಲೂಕೋಸ್ ಹೇಗೆ ಶಕ್ತಿ ಅಣುವಾಗಿ ಪರಿವರ್ತನೆ ಆಗುತ್ತದೆ? ಉಸಿರಾಟ ಪ್ರಕ್ರಿಯೆಯಲ್ಲಿ ಗಾಳಿಗೂಡುಗಳ ಪಾತ್ರವೇನು? ಹೌದಾ? ಅಗೇನ್ ಮತ್ತು ಅದೇ ಆನ್ಸರು. ಗಾಳಿ ಯಾವುದಪ್ಪ ಬರೆದಿದ್ನಲ್ಲ ಇಲ್ಲಿ, ವಾಯುವಿಕ ಉಸಿರಾಟ ಇದು. ಸೊ ಇಲ್ಲಿ ಗ್ಲೂಕೋಸ್ 6 ಕಾರ್ಬನ್ ಅಣು, ಕೋಶದ್ರವ್ಯದಲ್ಲಿ 3 ಕಾರ್ಬನ್ ಅಣು, ಪೈರುವೇಟ್. ವಾಯುವಿಕ ಉಸಿರಾಟ ಇಲ್ಲಿದೆ. ಆಕ್ಸಿಜನ್ನ ಸಹಾಯದಿಂದ ಕೋಶದ ಮೈಟೊಕಾಂಡ್ರಿಯಾದಲ್ಲಿ ಅದು ಪೈರುವೇಟ್ ಒಡೆದು ಕಾರ್ಬನ್ ಡೈಆಕ್ಸೈಡ್, ನೀರು, ಶಕ್ತಿ ಬಿಡುಗಡೆ ಆಗುತ್ತದೆ. ಇದು ವಾಯುವಿಕ ಉಸಿರಾಟ. ಸೊ ಗಾಳಿಗೂಡುಗಳ ಪಾತ್ರವೇನು? ಆಗಲೇ ಹೇಳಿದ್ನಲ್ಲಪ್ಪ, ಗಾಳಿಗೂಡುಗಳ ಬಗ್ಗೆ ಏನೇನು ಹೇಳಿದ್ದೆ. ಮತ್ತು ಇಲ್ಲಿ ನೋಡ್ರಿ, ಗಾಳಿಗೂಡುಗಳು ಗೋಡೆಯ ರಕ್ತನಾಳ, ಅದರ ಸುತ್ತಲೂ ರಕ್ತನಾಳ ಹೊಂದಿದೆ. ಆಮೇಲೆ ಅವು ಏನು ಮಾಡ್ತವೆ? ಆಕ್ಸಿಜನನ್ನು ಹೀರ್ಕೊತವೆ. ಸೊ ಇಲ್ಲಿ ನೋಡ್ರಿ, ಗಾಳಿಗೂಡುಗಳ ಬಗ್ಗೆ ಕೇಳಿದರೆ ಇದು ಗಾಳಿಗೂಡುಗಳು, ಅದರ ಸುತ್ತಲೂ ರಕ್ತನಾಳಗಳು ಇರ್ತವೆ. ಆ ರಕ್ತ ಏನು ಮಾಡುತ್ತೆ? ಆಕ್ಸಿಜನನ್ನು ಹೀರ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ. ಇದನ್ನು ಅನಿಲಗಳ ವಿನಿಮಯ. ಇಲ್ಲಿ ಇದನ್ನು ಒಂದೇ ಕೊಟ್ಟಿದ್ದಾರೆ. ಗ್ಲೂಕೋಸು ಕೋಶ ದ್ರವ್ಯದಲ್ಲಿ ಪೈರುವೇಟ್ ಆಗಿ ಒಡೆಯುತ್ತೆ.
ಆ ಪೈರುವೇಟು ಮೈಟೊಕಾಂಡ್ರಿಯಾದಲ್ಲಿ ಇರೋದು ಮಾತ್ರ ಬರೆದಿದ್ದಾರೆ. ಯಾಕಂದರೆ ವಾಯುವಿಕ ಉಸಿರಾಟ ಮಾತ್ರ ಕೇಳಿದಾರಲ್ಲ, ಉಳಿದು 3 ಬರೆಯೋ ಅಗತ್ಯತೆ ಇಲ್ಲ. ಮೈಟೊಕಾಂಡ್ರಿಯಾದ ಮಾತ್ರ ಬರಿಬೇಕು. ಇಲ್ಲಿ ನೋಡ್ರಿ, ಇಲ್ಲಿ 3 ಇದೆ ಹೌದಾ, 1 2 3. ವಾಯುವಿಕ ಅಂದರೆ ಇದನ್ನು ಮಾತ್ರ ಬರಿಬೇಕು, ಗ್ಲೂಕೋಸ್ ಪೈರುವೇಟ್, ಆಮೇಲೆ ಇದು ವಾಯುವಿಕ ಉಸಿರಾಟ. ಅವಾಯುವಿಕ ಅಂದರೆ ಇದನ್ನು ಬರಿಬೇಕು, ಉತ್ಪನ್ನಗಳು. ಇದು ಈಸ್ಟಲ್ಲಿ ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್, ಶಕ್ತಿ. ಇದು ಕಾರ್ಬನ್ ಡೈಆಕ್ಸೈಡ್, ನೀರು, ಶಕ್ತಿ ಮೈಟೊಕಾಂಡ್ರಿಯಾದಲ್ಲಿ. ನೆಕ್ಸ್ಟು ರಕ್ತದ ಹಿಮ್ಮಡಿ ಅಲ್ಲ, ಇಮ್ಮಡಿ ಪರಿಚಲನೆ ಎಂದರೇನು? ಪಕ್ಷಿಗಳು ಮತ್ತು ಸ್ತನಿಗಳಿಗೆ ಈ ರೀತಿಯ ರಕ್ತ ಪರಿಚಲನೆ ಹೇಗೆ ಅನುಕೂಲಕರವಾಗಿದೆ? ಇದು ಇಮ್ಮಡಿ ಪರಿಚಲನೆ ಸಾಕಷ್ಟು ಸತಿ ನಿಮಗೆ ಹೇಳಿಬಿಟ್ಟಿದ್ದೀನಿ. ಇಲ್ಲಿ ನೋಡ್ರಿ, ಇಮ್ಮಡಿ ಪರಿಚಲನೆ ಅಂದರೆ ಹೃದಯಕ್ಕೆ ರಕ್ತವು 2 ಬಾರಿ ಬರುತ್ತೆ. ಫಸ್ಟ್ ಏನು ಮಾಡುತ್ತೆ, ಆಮ್ಲಜನಕ ಇಲ್ಲದೇ ಇರೋ ರಕ್ತ, ಆಮ್ಲಜನಕ ರಹಿತ ರಕ್ತ ಇಲ್ಲಿ ಬಲ ಹೃತ್ಕರ್ಣಕ್ಕೆ ಬರುತ್ತೆ. ಇಲ್ಲಿಂದ ಬಲ ಹೃತ್ಕರ್ಣದಿಂದ ಬಲ ಹೃತ್ಕಕ್ಷಿಗೆ ಬರುತ್ತೆ. ಆಮೇಲೆ ಪುಪ್ಪಸಕ ಅಪಧಮನಿಗೆ ಹೋಗುತ್ತೆ. ಪುಪ್ಪಸ ಅಪಧಮನಿಯಿಂದ ಶ್ವಾಸಕೋಶಕ್ಕೆ ಹೋಗುತ್ತೆ. ಅಲ್ಲಿಂದ ರಕ್ತವನ್ನು ಪಡೆಯುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ, ಒಂದು ರಕ್ತ ಪರಿಚಲನೆ. ಇನ್ನೊಂದು ರಕ್ತ ಪರಿಚಲನೆ ಅಂದರೆ ಆಕ್ಸಿಜನ್ ತಗೊಂಡು ಪುಪ್ಪಸಕ ಅಭಿಧಮನ ಮೂಲಕ ಎಡ ಹೃತ್ಕರ್ಣಕ್ಕೆ ಬರುತ್ತೆ. ಆಮೇಲೆ ಎಡ ಹೃತ್ಕಕ್ಷಿಗೆ ಬರುತ್ತೆ. ಅಲ್ಲಿಂದ ಮಹಾಪಧಮನಿಯಿಂದ ಎಲ್ಲ ಕಡೆ ಹೋಗುತ್ತೆ. ಸೊ 2 ಬಾರಿ ರಕ್ತ ಪ್ರವೇಶ ಮಾಡೋದ್ರಿಂದ ಇಮ್ಮಡಿ ಪರಿಚಲನೆ ಅಂಥೇಳಿ ಕರಿತೀವಿ. ಸೊ ಇಲ್ಲಿ ಕೀ ಆನ್ಸರಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ದೇಹಕ್ಕೆ ಶುದ್ಧ ರಕ್ತ ದೊರೆಯಲು ರಕ್ತವು ಹೃದಯವನ್ನು 2 ಬಾರಿ ಹಾದು ಹೋಗುತ್ತದೆ. ಸೊ ಶುದ್ಧ ರಕ್ತ 2 ಮಿಕ್ಸ್ ಮಾಡಬಾರ್ದು ಅಂದರೆ 2 ಬಾರಿ ಪ್ರವೇಶ ಆಗುತ್ತೆ. ಇದನ್ನು ಇಮ್ಮಡಿ ಪರಿಚಲನೆ ಎನ್ನುತ್ತಾರೆ. ಯಾಕೆ ಬೇಕಪ್ಪ ಇದು ನಮಗೆ ಅಂದರೆ ಹೆಚ್ಚು ಶಕ್ತಿ ಒದಗಿಸಲು. ಇದರಿಂದ 2 ರಕ್ತ ಮಿಕ್ಸ್ ಆಗಲ್ಲ, ಆಕ್ಸಿಜನ್ ಸರಿಯಾಗಿ ಎಲ್ಲ ಕಡೆ ಸಿಕ್ಕರೆ ಹೆಚ್ಚು ಶಕ್ತಿ ಬರುತ್ತೆ. ಆಮೇಲೆ ದೇಹದಲ್ಲಿ ಸ್ಥಿರ ಉಷ್ಣತೆಯನ್ನು ಕಾಪಾಡಲು. ನೋಡ್ರಿ, ನಾನು ಹೇಳಿದೆ ಏನು, ಹಕ್ಕಿ ಮತ್ತು ಸಸ್ತನಿಗಳಲ್ಲಿ ಮಾತ್ರ ಈ ಥರ ಯಾಕಿದೆ ಅಂದರೆ ಹಕ್ಕಿಗಳು ಮತ್ತು ಸ್ತನಿಗಳು ಸ್ಥಿರವಾದ ದೇಹದ ಉಷ್ಣತೆಯನ್ನು ಹೊಂದಿರ್ತವೆ. ಅವುಗಳ ದೇಹದ ಉಷ್ಣತೆ ಬದಲಾಗಲ್ಲ. ಸೊ ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಹೆಚ್ಚು ಶಕ್ತಿ ನಮಗೆ ಬೇಕು, ಹೆಚ್ಚು ಆಕ್ಸಿಜನ್ ಬೇಕು. ಆದ್ದರಿಂದ 4 ಕೋಣೆ, ಸೆಪ್ಟಮ್ಮು, ಇಮ್ಮಡಿ ಪರಿಚಲನೆ, ಹೃದಯಕ್ಕೆ 2 ಬಾರ ರಕ್ತ ಬರೋದು, ಆಕ್ಸಿಜನ್ ಇಲ್ಲದೇ ಇರೋ ರಕ್ತ ಮಿಕ್ಸ್ ಆಗಬಾರ್ದು ಅನ್ನೋದನ್ನು ನೋಡಿಕೊಳ್ಳುತ್ತೆ.